ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆನಲ್ಲಿರೋ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅವ್ರದ್ದು ಪೂಜಾ ಐಟಮ್ಸು, ಬ್ರಾಸ್ ಐಟಮ್ಸು ಮತ್ತು ಕಾಪರ್ ಐಟಮ್ಸ್ ಕಲೆಕ್ಷನ್ಸ್ ನೋಡೋಣ. ಇವ್ರ ಹತ್ರ ನಮಗೆ ಹೋಲ್ಸೇಲ್ ರಿಟೇಲ್ ಎರಡೂ ಅವೈಲೇಬಲ್ ಇದೆ. ತುಂಬ ದೊಡ್ಡ ಹೋಲ್ಸೇಲರ್ಸ್ ಇದ್ದಾರೆ ಫ್ರೆಂಡ್ಸ್. ಸೌತ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವರೇ ಆಗಿದ್ದಾರೆ. ಇವ್ರ ಹತ್ರ ನಿಮಗೆ ತುಂಬ ಬಲ್ಕ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಮನೆಗೆ ಬೇಕಾಗಿರೋ ಪೂಜಾ ಐಟಮ್ಸು ಸಿಗುತ್ತೆ, ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜಾ ಐಟಮ್ಸು, ಎಲ್ಲ ಬ್ರಾಸ್ ಐಟಮ್ಸು, ಕಾಪರ್ ಐಟಮ್ಸು ನಿಮಗೆ ಹೋಲ್ಸೇಲ್ ಆಗಿ ಬಲ್ಕಾಗಿ ಸಿಗುತ್ತೆ ಇಲ್ಲಿ. ಸೊ ಬಲ್ಕ್ ಕ್ವಾಂಟಿಟಿ ಬೇಕಾಗಿರೋರು ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು. ನಿಮಗೆ ಶಾಪ್ ಪರ್ಪಸ್ಗೆ ಬೇಕಂದ್ರೂ ಇಲ್ಲ ದೇವಸ್ಥಾನ ಪರ್ಪಸ್ಗೆ ಬೇಕಂದ್ರೂ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸಿಂಗಲ್ ಪೀಸ್ ಬೇಕಂದ್ರೂ ಕೊರಿಯರ್ ಮಾಡ್ತಾರೆ. ಸೊ ವಿಡಿಯೋ ಫುಲ್ ಸ್ಕಿಪ್ ಮಾಡಿದ್ರೆ ನೋಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾವುದಾದ್ರೂ ಪೀಸಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ತುಂಬ ದೊಡ್ಡ ಶಾಪ್ ಇದೆ ಫ್ರೆಂಡ್ಸ್. ತುಂಬ ಹ್ಯೂಜ್ ಐಟಮ್ಸ್ ಇದೆ. ಬ್ರಾಸ್ ಐಟಮಲ್ಲಿ A to Z ಎಲ್ಲ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ. ಸೊ ಏನೇನು ಸಿಗುತ್ತೆ ಅಂತ ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸಿದ್ದಾರೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಇನ್ನೂ ಕಲೆಕ್ಷನ್ಸ್ ಬೇಕಂದರೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಡ್ರೆಸ್ಸು ಗೂಗಲ್ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಬಂದುಬಿಟ್ಟು ಚಿಕ್ಕಪೇಟೆಯಲ್ಲಿ ನಗರದ ಪೇಟೆ ರೋಡಲ್ಲಿ ಬರುತ್ತೆ ಫ್ರೆಂಡ್ಸ್. ಅಡ್ರೆಸ್ಸಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಹೇಗೆ ಬರಬೇಕು ಅಂತ ಗೈಡ್ ಮಾಡ್ತಾರೆ. ಸೌತ್ ಇಂಡಿಯಾದಲ್ಲಿ ತುಂಬಾ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದಾರೆ. ಸೊ ಈ ಥರ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋದರೆ ನಿಮಗೆ ಇನ್ನೂ ಬೆಸ್ಟ್ ಪ್ರೈಸಸ್ಗೆ ಸಿಗುತ್ತೆ. ತುಂಬ ಕಡಿಮೆ ಪ್ರೈಸಸ್ಗೆ, ಹೋಲ್ಸೇಲ್ ಪ್ರೈಸಸ್ಗೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ. 1 ಪೀಸ್ ಬೇಕಂದ್ರೂ ನೀವು ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಶಾಪ್ ಪರ್ಪಸ್ಗೆ ಯಾರಿಗಾದ್ರೂ ಬೇಕಂದ್ರೂ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಸೌತ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ತಾ ಇದ್ದೀನಲ್ವಾ. ಸೊ ಇವ್ರ ಹತ್ರ ಸಿಗೋ ಐಟಮ್ಸು ಇಷ್ಟು ಕ್ವಾಂಟಿಟಿ, ಇಷ್ಟು ಹ್ಯೂಜ್ ಕ್ವಾಂಟಿಟಿ ನಿಮಗೆ ಯಾರ ಹತ್ರನೂ ಸಿಗಲ್ಲ. ಅದೂ ತುಂಬಾ ಬೆಸ್ಟ್ ಪ್ರೈಸಸ್ ಇರುತ್ತೆ. ಎಕ್ಸಾಕ್ಟ್ ಪ್ರೈಸ್ಗೋಸ್ಕರ ನೀವು ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ಗೆ ಸೆಂಡ್ ಮಾಡಿ. ಅಡ್ರೆಸ್ಸು ಗೂಗಲ್ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಲೊಕೇಶನ್ ಲಿಂಕ್ನ ಫಾಲೋ ಮಾಡಿ ಬಂದರೆ ಇಲ್ಲಿ ಬರ್ತೀರಾ ನೀವು. ಇದು ಬಂದುಬಿಟ್ಟು ನಗರದ ಪೇಟ್ ಮೇನ್ ರೋಡು. ನಗರದ ಪೇಟ್ ಮೇನ್ ರೋಡಲ್ಲಿ ರಾಮ್ ಮೆಡಿಕಲ್ಸ್ ಫೇಮಸ್ ಇರುತ್ತೆ ಫ್ರೆಂಡ್ಸ್. ಈ ರಾಮ್ ಮೆಡಿಕಲ್ಸ್ ಹತ್ರ ಬಂದುಬಿಟ್ಟು ನಿಂತ್ಕೊಂಡು ಆಪೋಸಿಟಲ್ಲಿ ನೋಡಿದ್ರೆ ಆಪೋಸಿಟಲ್ಲಿ ಈ ಥರ ಒಂದು ದಾರಿ ಹೋಗುತ್ತೆ. ಈ ದಾರಿಯಲ್ಲಿ ಸ್ಟ್ರೈಟಾಗಿ ಹೋಗಬೇಕು ನಾವು. ಸ್ಟ್ರೈಟಾಗಿ ಹೋದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಫಸ್ಟ್ ಲೆಫ್ಟ್ ಬರುತ್ತೆ. ಆ ಲೆಫ್ಟಲ್ಲಿ ಹೋದ್ರೇ ನಿಮಗೆ ಶಾಪ್ ಕಾಣಿಸ್ಬಿಡುತ್ತೆ. 2 ಶಾಪ್ ಇರುತ್ತೆ ಇವ್ರದ್ದು. ನೋಡಿ, ಈ ಥರ ಸ್ವಲ್ಪ ಮುಂದೆ ಬಂದ್ರೇ ನಿಮಗೆ ಫಸ್ಟಲ್ಲೇ ಒಂದು ಲೆಫ್ಟ್ ಬರುತ್ತೆ. ಇಲ್ಲಿ ಲೆಫ್ಟ್ ತಗೊಂಡ ತಕ್ಷಣ ಸ್ಟಾರ್ಟಿಂಗಲ್ಲಿ ನಿಮಗೆ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಬೋರ್ಡ್ ಕಾಣಿಸುತ್ತೆ ನೋಡಿ. ಇದೇ ಶಾಪು. ಇಲ್ಲಿ ನಿಮಗೆ ಐಡಲ್ಸ್, ಬ್ರಾಸ್ ಐಡಲ್ಸ್ ಕಲೆಕ್ಷನ್ ಸಿಗುತ್ತೆ. ಇವ್ರದ್ದು ಇನ್ನೊಂದು ಶಾಪ್ ಇದೆ ನೋಡಿ. ಇದು 4-5 ಫ್ಲೋರ್ಸ್ ಇದೆ ಈ ಬಿಲ್ಡಿಂಗಲ್ಲಿ. ಎಲ್ಲ ಫ್ಲೋರಲ್ಲೂ ನಿಮಗೆ ಬರೀ ಬ್ರಾಸ್ ಐಟಮ್ಸು, ಕಾಪರ್ ಐಟಮ್ಸ್ ಮಾತ್ರನೇ ಸಿಗುತ್ತೆ. ಫುಲ್ ಹ್ಯೂಜ್ ಕ್ವಾಂಟಿಟಿ ಇದೆ ಫ್ರೆಂಡ್ಸ್. ಕ್ವಾಂಟಿಟಿ ಬೇಕಾಗಿರೋರು ವಿಸಿಟ್ ಮಾಡ್ಬೋದು. ನಮಸ್ಕಾರ ಮ್ಯಾಮ್. ಸರ್, ನಿಮ್ಮ ಶಾಪ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ನಮ್ಮದು ಅಂಗಡಿ ಹೆಸರು ಬಂದ್ಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸು. ನಮ್ಮದು ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ನಗರದ ಪೇಟೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ, ಈ ಕರ್ಗ ಉತ್ಸವ ಆಗುತ್ತಲ್ಲ ವರ್ಷಕ್ಕೆ ಒಂದ್ಸಲಿ, ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್ ನಮ್ದು ಅಂಗಡಿ ಇರೋದು. ಮತ್ತೆ ಈ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ಇಲ್ಲಿ ರಾಜಾ ಮಾರ್ಕೆಟ್ ಇದೆ. ರಾಜಾ ಮಾರ್ಕೆಟ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್ ನಮ್ದು ಅಂಗಡಿ ಇರೋದು. ನಮ್ದು 2 ಅಂಗಡಿ ಇದೆ. ಈ ಅಂಗಡಿಯಲ್ಲಿ ವಿಗ್ರಹ ಐಟಮ್ಸ್ ಮಾತ್ರ ಇದೆ. ಇದು ಎಲ್ಲ ವಿಗ್ರಹ ಐಟಮ್ಸ್. ಇದು ವಿಗ್ರಹ ನಾವೆಲ್ಲ ಅಲಿಗರ್ ಅಲ್ಲಿ ರೆಡಿ ಮಾಡಿಸ್ತೀವಿ. ಅಲಿಗರ್ ಅಲ್ಲಿ ನಮ್ದು ಪಾಯಿಂಟ್ ಇದೆ. ಮತ್ತೆ ಇನ್ನೊಂದು ಶಾಪ್ ಇದೆ ನಮ್ದು. ಅದರಲ್ಲಿ ಎಲ್ಲ ಐಟಮ್ಸ್, ಬ್ರಾಸ್ ಪೂಜಾ ಐಟಮ್ಸ್ ಮತ್ತೆ ಕಿಚನ್ ವೇರ್ ಐಟಮ್ಸ್. ನಾವು ಕಿಚನ್ ವೇರ್ ಅಲ್ಲಿ ತುಂಬಾ ಐಟಮ್ಸ್ ಡೆವಲಪ್ ಮಾಡಿದ್ದೀನಿ. ಯಾಕಂದ್ರೆ ಬ್ರಾಸ್ ಅಲ್ಲಿ, ಕಂಚಲ್ಲಿ, ಬ್ರಾಂಜ್ ಅಲ್ಲಿ ಮತ್ತೆ ಕಾಪರ್ ಅಲ್ಲಿ. ಯಾಕಂತ ಹೇಳಿದ್ರೆ ನಾವು ಹಳೆ ಕಾಲದಲ್ಲಿ ಎಲ್ಲ ಕಂಚು, ಬ್ರಾಸು, ಕಾಪರು ಅದೇ ಯೂಸ್ ಮಾಡ್ತಾ ಇದೆ. ಈಗ ಎಲ್ಲ ಸ್ಟೀಲ್, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್ ಎಲ್ಲ ಬಂದ್ಬಿಟ್ಟು ತುಂಬಾ ಡೇಂಜರ್ಸ್. ಈಗ ನೋಡಿ, ಎಲ್ಲರಿಗೆ ನೋಡಿದ್ರೆ BP, ಶುಗರ್, ಹಾರ್ಟ್ ಅಟ್ಯಾಕ್ ಮತ್ತೆ ಥೈರಾಯ್ಡ್, ಹೈಪರ್ ಟೆನ್ಷನ್ ಅದೆಲ್ಲ ಇರುತ್ತೆ. ಬಟ್ ಇಂಥ ಐಟಮ್ಸ್ ನಾವು ಯೂಸ್ ಮಾಡಿದ್ರೆ, ಅಡುಗೆ ಮನೆಯಲ್ಲಿ ಇಂಥ ಐಟಮ್ಸ್ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ. ಯಾಕಂದ್ರೆ ಹೇಳಿದ್ರೆ ಕಂಚಲ್ಲಿ ಹಳೆ ಕಾಲದಲ್ಲಿ ಎಲ್ಲ ಕಂಚಲ್ಲೇ ಊಟ ಮಾಡ್ತಾ ಇದ್ರು. ಮತ್ತೆ ಪವಿತ್ರ ಅಂದ್ರೆ ತಾಮ್ರದಲ್ಲೇ ನೀರು ಕುಡಿತಾ ಇದ್ರು. ತಾಮ್ರ ಆದ್ರೆ ಪವಿತ್ರ, ಅದಕ್ಕೆ ನಾವು ಪೂಜೆಗೆ ಉಪಯೋಗಿಸ್ತೀವಿ. ಬಟ್ ಈಗ ನಾವೆಲ್ಲ ಅದಕ್ಕೆ ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಅಂದ್ಬಿಟ್ಟು ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ನಾವು ಅದನ್ನ ಏನ್ ಮಾಡ್ತಾ ಇದ್ದೀನಿ, ಎಲ್ಲ ಐಟಮ್ಸ್, ಕಿಚನ್ ಐಟಮ್ಸ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ಎಲ್ಲ ಐಟಮ್ಸ್ ನಾನು ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಅಂಗಡಿಯಲ್ಲಿ ಎಲ್ಲ ಐಟಮ್ ತೋರಿಸ್ತೀವಿ. ಈ ಅಂಗಡಿಯಲ್ಲಿ ನೋಡಿ, ಫಸ್ಟ್ ಇದು ವಿಗ್ರಹ ಐಟಮ್ಸ್ ಇದೆ. ಈ ವಿಗ್ರಹದಲ್ಲಿ 3 ಫ್ಲೋರ್ ಇದೆ. ನಮ್ಮ ವಿಗ್ರಹ ಐಟಮ್ಸ್ ಅಂಗಡಿ 3 ಫ್ಲೋರ್ ಇದೆ. ಮತ್ತೆ ಇದು ಬ್ರಾಸ್, ಕಿಚನ್ ವೇರ್ ಮತ್ತೆ ಪೂಜಾ ಐಟಮ್ಸ್ ಒಂದು 6 ಫ್ಲೋರ್ ಇದೆ. 2000 ಸ್ಕ್ವೇರ್ ಫೀಟ್. ಅದನ್ನ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಫಸ್ಟ್ ವಿಗ್ರಹ ಎಲ್ಲ ನೋಡ್ಕೊಳ್ಳಿ, ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬರೀ ಹೋಲ್ಸೇಲ್ ಲೂಸ್ ಕೊಡ್ತೀರಾ? ಮೇಡಮ್, ನಮ್ದು ಮೈನ್ ಹೋಲ್ಸೇಲ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಆದ್ರೆ ನಮ್ ರೇಟ್ಗೆ ಯಾರು ಕೊಡೋದಿಲ್ಲ. ನಮ್ದು ಮೈನ್ ಬ್ರ್ಯಾಂಡ್ ಇದೆ, ಜ್ಯೋತಿ ಬ್ರ್ಯಾಂಡ್. ಆ ಬ್ರಾಂಡೆಡ್ ಐಟಮ್ಸ್ ನಾವು ಇಡ್ತೀವಿ. ಮತ್ತೆ ನಮ್ದು ನಾವು ರಿಟೇಲ್ ಆದ್ರೆ ಇಲ್ಲಿ ಅಂಗಡಿಯಲ್ಲಿ ಬರೋರಿಗೆ ಮಾತ್ರ ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತೀವಿ. ನಮ್ದು ಆನ್ಲೈನ್ ಸರ್ವಿಸ್ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಅಂಗಡಿಯಿಂದ ತಗೊಂಡೋಗಿ ತುಂಬಾ ಆನ್ಲೈನ್ ವ್ಯಾಪಾರ ಮಾಡೋರು ತಗೊಂಡು ಹೋಗ್ತಾರೆ. ಅವರು ಅಬ್ಸರ್ವ್ ಮಾಡ್ತಾರೆ, ನೀವು ಒಂದೊಂದು ಪೀಸು ಎಲ್ಲ ಆನ್ಲೈನ್ ಸರ್ವಿಸ್ ಕೊಟ್ರೆ ಮತ್ತೆ ನಾನು ಹೆಂಗೆ ವ್ಯಾಪಾರ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ತಗೊಂಡೋಗಿ ನಾವು ವ್ಯಾಪಾರ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ.
ಅದಕ್ಕೆ ನಾವೇನ್ ಮಾಡಿ ಅವ್ರು ಹೇಳ್ತಾರೆ ನಿಮ್ಮ ಅಂಗಡಿಯಲ್ಲಿ ಬರೋರ್ಗೆ ಮಾತ್ರ ನೀವು ಕೊಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಮ್ಮ ಅಂಗಡಿಯಲ್ಲಿ ಯಾರು ಕಸ್ಟಮರ್ ಬರ್ತಾರೆ ಅವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟಲ್ಲಿ ಡೀಟೇಲ್ ಕೊಡ್ತೀವಿ. ಶಾಪ್ ವಿಸಿಟ್ ಮಾಡಿದ್ರೆ ಹೋಲ್ಸೇಲ್ ಪ್ರೈಸ್ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ, ಬಟ್ ಕೊರಿಯರ್ ಮಾತ್ರ ಸೆಂಡ್ ಮಾಡಲ್ಲ. ಕೊರಿಯರ್ ಓನ್ಲಿ ಬಲ್ಕ್ ಬೇಕಂದ್ರೆ ಮಾಡ್ತಾರೆ. ಬಲ್ಕ್ ಆಫ್ಟರ್ 10,000 ಮೇಲೆ ಇದ್ರೆ ನಾವು 10,000 ಅಬೋ ಪರ್ಚೇಸ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಬರೀ ಇಂಡಿಯಾನ ಇಂಟರ್ನ್ಯಾಷನಲ್ ಕೂಡ ಇಲ್ಲ? ಬರೀ ಇಂಡಿಯಾ, ಓನ್ಲಿ ಇಂಡಿಯಾ ಮಾತ್ರ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ. ನೋಡಿ ಮಾರೆ, ಇದು ಕೃಷ್ಣ. ಈ ಕೃಷ್ಣದಲ್ಲಿ ನೋಡಿ ಎಲ್ಲ ಮೀನಾ ಕಾರ್ವಿಂಗ್ ವರ್ಕ್ ಮಾಡಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಗ್ಯಾರಂಟೆಡ್ ವರ್ಕ್ ಇರುತ್ತೆ. ಅದು ಇಷ್ಟೊಂದೆಲ್ಲ ಪಕ್ಕಾ ಗ್ಯಾರಂಟೆಡ್. ಮತ್ತೆ ಇದ್ದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ಕೃಷ್ಣ. ಇದೇ ತರ ಇದು ನೋಡಿ, ಇದು ಬಾಲಾಜಿ. ಈ ಬಾಲಾಜಿ ಬಂದ್ಬಿಟ್ಟು ಇದ್ದು ಫಿನಿಶಿಂಗ್ ನೋಡಿ, ನೀವು ರೀಟೇಲ್ ಅಲ್ಲಿ ನೋಡಿದ್ರೆ ನಿಮಗೆ ಈ ಬರೀ ಫೇಸ್ಗೆ ಮಾತ್ರ ವರ್ಕ್ಮ್ಯಾನ್ಶಿಪ್ ಇರುತ್ತೆ. ನಮ್ಮ ಅಂಗಡಿಯಲ್ಲಿ ನಾವು ಪೂರ್ತಿ ವರ್ಕ್ಮ್ಯಾನ್ಶಿಪ್ ಮಾಡಿಸ್ತೀವಿ. ನೋಡಿ, ಕೆಳಗಡೆಯಿಂದ ಎಲ್ಲ ಕೈ ವರ್ಕ್ ಮಾಡಿಸ್ತೀವಿ, ಹ್ಯಾಂಡ್ ವರ್ಕಿಂಗ್. ಆದ್ರೆ ಸ್ವಲ್ಪ ಒಂದು ರೇಟ್ ಜಾಸ್ತಿ ಆಗ್ಬೋದು, ಬಟ್ ನಾವು ಫುಲ್ ವರ್ಕ್ಮ್ಯಾನ್ಶಿಪ್ ಇರುತ್ತೆ. ಅದರಲ್ಲಿ ಒಂದು 100 ರೂಪಾಯಿ ಕೆಜಿಗೆ ವ್ಯತ್ಯಾಸ ಇರುತ್ತೆ. ಬಟ್ ಇದು ನಂಬರ್ 1 ಕ್ವಾಲಿಟಿ. ಇದು ನಂಬರ್ 1 ಕ್ವಾಲಿಟಿಯಲ್ಲಿ ಮಾಡಿಸ್ತೀವಿ. ಇತಾಳಿಯಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ. ಇತಾಳಿ ಯಾವ್ದು ಮೆಟಲ್ ಇಲ್ಲ. ಅದು ಬಂದ್ಬಿಟ್ಟು ಜಿಂಕ್ ಮತ್ತೆ ಕಾಪರ್ ಮಿಕ್ಸ್ ಆದ್ರೆ ಇತಾಳೆ ಆಗುತ್ತೆ. ಅದಕ್ಕೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಆ ಕಾಪರ್ ನ ಕಮ್ಮಿ ಆಗಿ ಜಿಂಕ್ ನ ಜಾಸ್ತಿ ಆಗಿದ್ರೆ ಅದು ರೇಟ್ ಕಡಿಮೆ ಆಗ್ಬಿಡುತ್ತೆ. ನಮ್ಮಲ್ಲಿ ಹೋಲ್ಸೇಲ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿಸ್ತೀವಿ ನಾವು. ನಂಬರ್ 1 ಕ್ವಾಲಿಟಿ ಟೆಸ್ಟ್ ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಕೂಡ ಮಾಡಿಸಬಹುದು, ಒರಿಜಿನಲ್ ಇರುತ್ತೆ. ಇದು ನೋಡಿ ಆಂಜನೇಯ. ಇದು ಕೃಷ್ಣ ವಿತ್ ಸ್ಟ್ಯಾಂಡ್, ತುಂಬಾ ಚೆನ್ನಾಗಿರುತ್ತೆ. ಇದು ಫಿನಿಶಿಂಗ್ ನೋಡಿ. ಇದು ರಾಧಾಕೃಷ್ಣ. ಮತ್ತೆ ನೋಡಿ ಇಲ್ಲಿಂದ ಎಲ್ಲ ವಿಗ್ರಹ ಐಟಮ್ಸ್. ಇದು ನೋಡಿ ಒಂದೊಂದು ಐಟಮ್ ನೋಡಿ. ಇದು ಕೃಷ್ಣ, ಇದು ಕೃಷ್ಣ. ಇಲ್ಲಿ ದುರ್ಗೆ. ಈ ದುರ್ಗೆ ಬಂದ್ಬಿಟ್ಟು 45 kg ಇದೆ ಒಂದು ಪೀಸ್ ತೂಕ. ಮತ್ತೆ ಈ ಬಾಲಾಜಿ 15 ಇದು 35 kg ಇದೆ ಒಂದು ಪೀಸು. ಇದು ನೋಡಿ, ಇದು ಕೃಷ್ಣ 20 kg ಕೃಷ್ಣ ಇದೆ. ನಮ್ಮ ಹತ್ರ ಬಲ್ಕ್ ಆಗಿ ಸಿಗುತ್ತೆ. ನಿಮ್ಗೆ 30 ಪೀಸು 60 ಪೀಸು 50 ಪೀಸ್ ಬೇಕಾದ್ರೆ ಈ ಸೈಜಲ್ಲಿ ಸಿಗುತ್ತೆ. ನಮ್ಮ ಹತ್ರ 100 ಗ್ರಾಮಿಂದ ಹಿಡಿದು 100 kg ವರೆಗೂ ರೆಡಿಯಾಗಿ ಸಿಗುತ್ತೆ. ಮತ್ತೆ ಇನ್ನು ದೊಡ್ಡದು ಬೇಕಾದ್ರೆ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಇದು ನೋಡಿ ಉಯಲೆ, ಕೃಷ್ಣ ಉಯಲೆ ತುಂಬಾ ಚೆನ್ನಾಗಿದೆ. ನೋಡಿ ನಾವು ಪ್ಲಾಸ್ಟಿಕ್ ಕವರ್ ತೋರಿಸ್ತೀವಿ. ಇದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೃಷ್ಣ, ರಾಧಾಕೃಷ್ಣ. ರಾಧಾಕೃಷ್ಣ. ಮತ್ತೆ ಇದ್ರ ಹತ್ರ ಕೃಷ್ಣ. ಮತ್ತೆ ಇಲ್ಲಿ ನೋಡಿ, ಇದು ಎಲ್ಲ ಸ್ಪೆಷಲ್ ಐಟಮ್ ಮಾಡ್ತಿದ್ವಿ. ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಾರ್ವಿಂಗ್ ನೋಡಿದ್ರೆ ಸಿಲ್ವರ್ ಅಲ್ಲಿ ಬರೋದ್ರಿಂದ ಕಾರ್ವಿಂಗ್ ನಾವು ಇಟಾಲಿಯಲ್ಲಿ ಮಾಡ್ತಿದ್ದೀವಿ. ಸಿಲ್ವರ್ ಅಲ್ಲಿ ಈ ತರ ಬರುತ್ತೆ. ಇದು ನೋಡಿ ವಿಷ್ಣು ನಾರಾಯಣ, ತುಂಬಾ ಚೆನ್ನಾಗಿದೆ. ಈ ಫಿನಿಶಿಂಗ್ ನೋಡಿ, ಒಳಗೆ ಹೊಲ್ಲು ಇರುತ್ತೆ ಮತ್ತೆ ಲೈಟ್ ವೇಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್. ಇದು ನೋಡಿ, ಇದೆಲ್ಲ ಕ್ವಾಲಿಟಿ ಪ್ರಾಡಕ್ಟ್. ಇದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಫಿನಿಶಿಂಗ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನೋಡಿ ಗಣೇಶ. ಇದು ಮತ್ತೆ ಇದು ನೋಡಿ ದುರ್ಗೆ ಮಾತಾ. ಇದು ದುರ್ಗೆ ಮಾತಾ. ಮತ್ತೆ ಇದು ಹಾರ್ಸು. ಈ ತರ ಅನಿಮಲ್ಸ್ ಎಲ್ಲ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ. ಅನಿಮಲ್ಸ್ ಬೇಕಾದ್ರೂ ಎಲ್ಲ ವೆರೈಟೀಸ್ ಸಿಗುತ್ತೆ. ಇದು ಲಾಯನ್ ನೋಡಿ, ಲೈನ್ ಅದು. ಮತ್ತೆ ಇದು ನೋಡಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಎಲಿಫೆಂಟ್, ವರಮಹಾಲಕ್ಷ್ಮಿ ಕುಣಿಸೋದಕ್ಕೆ ಎಲಿಫೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ನಮ್ಮ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಪೆಷಲಿಸ್ಟ್ ಕಾಪರ್ ಕೊಡಮ್ಮು, ತಾಮ್ರ ಕೊಡಮ್ಮು, ಅಷ್ಟಲಕ್ಷ್ಮಿ ದೀಪ ಎಲ್ಲ ಸಿಗುತ್ತೆ. ನಾವು ಇನ್ನೊಂದು ಅಂಗಡಿಯಲ್ಲಿ ತೋರಿಸ್ತೀವಿ ನಿಮಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕೃಷ್ಣ, ಡುಗಲ್ ಕೃಷ್ಣ, ತುಂಬಾನೇ ಚೆನ್ನಾಗಿದೆ. ಇದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕ್ವಾಲಿಟಿ ಎಲ್ಲೂ ಸಿಗೋದಿಲ್ಲ. ಆ ತರ ಇದು ಫಿನಿಶಿಂಗ್ ಮಾಡ್ಸಿದ್ವಿ ನಾವು. ನೋಡಿ ಮೇಡಮ್, ಬನ್ನಿ ಮೇಡಮ್, ಮೇಲೆ ಒಂದು ಫ್ಲೋರ್ ಮೇಲೆ ಕರ್ಕೊಂಡು ಹೋಗಿ. ಪ್ಯೂರ್ ಕಾಪರ್ ಅಲ್ಲಿ ವಿಗ್ರಹ ಮಾಡಿಸಿದ್ದಾರೆ. ಲಕ್ಷ್ಮಿ, ಗಣಪತಿ ಎಲ್ಲ ವೆರೈಟೀಸ್ ಇದೆ. ಇಲ್ಲಿ ಎಲ್ಲ ಬರೀ ಪ್ಯೂರ್ ಕಾಪರ್ ಅಲ್ಲಿ ಎಲ್ಲ ವಿಗ್ರಹ ಪ್ಯೂರ್ ಕಾಪರ್ ಅಲ್ಲಿ ಇದೆ. ಇಲ್ಲಿ ನೋಡಿ ಫುಲ್ ಪ್ಯೂರ್ ಕಾಪರ್ ವಿಗ್ರಹ. ಮತ್ತೆ ಈ ಕಡೆಗೆ ನೋಡಿ ಎಲ್ಲ ಐಟಮ್ಸ್. ಇದು ಬ್ರಾಸ್ ಐಟಮ್ಸ್ ಅಲ್ಲಿ ನೋಡಿ ಸಣ್ಣ ಸಣ್ಣ ವಿಗ್ರಹಗಳೆಲ್ಲ ಸಿಗುತ್ತೆ. ಇದು ನೋಡಿ, ಇದೆಲ್ಲ ಸಣ್ಣ ಸಣ್ಣ ವಿಗ್ರಹ. ಮತ್ತೆ ಇದು ಲಕ್ಷ್ಮಿ, ಗಣಪತಿ ಎಲ್ಲ ವಿಗ್ರಹ ಸಿಗುತ್ತೆ. ಇಲ್ಲಿ ನೋಡಿ, ಇದು ಎಲ್ಲ ವಿಗ್ರಹನೇ ಫುಲ್ಲು. ಒಂದೊಂದು ಐಟಮ್ ಅಲ್ಲಿ ನಿಮಗೆ 55-100 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ನಾವು ಮೇನ್ ಹೋಲ್ಸೇಲರ್ ಮತ್ತೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ. ಈಗ ನೋಡಿ ಫುಲ್ ಈ ಟೈಪ್ 3 ಫ್ಲೋರ್ ಇದೆ. ನಮ್ದು ಬರೀ ವಿಗ್ರಹದೇ 3 ಫ್ಲೋರ್ ಇದೆ. ಮತ್ತೆ 100 ಗ್ರಾಮಿಂದ ಹಿಡಿದು 100 kg ವರೆಗೂ 500 kg ವರೆಗೂ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ. ಎಲ್ಲ ಐಟಮ್ಸ್ ಇದೆ. ಮತ್ತೆ ಮೇಲೆ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಒಂದು ತುಂಬಾ ಐಟಮ್ಸ್ ಇದೆ, ನಾವು ತೋರಿಸ್ತೇವೆ ನಿಮಗೆ. ಮೇಡಮ್ ನೋಡಿ, ಇದೆಲ್ಲ ಕೃಷ್ಣ. ಇದು ಒಂದು ಕೃಷ್ಣ ಬಂದ್ಬಿಟ್ಟು 15-17 kg ಬರುತ್ತೆ. ನಿಮ್ಗೆ 30 ಪೀಸ್ 60 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇಷ್ಟು ಬಲ್ಕ್ ಆಗಿ ಕ್ವಾಂಟಿಟಿ ಇರುತ್ತೆ. ಇದು ಎಲ್ಲ ದೊಡ್ಡ ದೊಡ್ಡ ವಿಗ್ರಹಗಳು ನೋಡಿ. ಇದು ಗಣೇಶ, ಕೃಷ್ಣ, ರಾಧಾಕೃಷ್ಣ, ಎಲಿಫೆಂಟು. ಮತ್ತೆ ನೋಡಿ ಇದು ಟೆಂಪಲ್. ಈ ಟೆಂಪಲ್ ಇದು ನೋಡಿ, ಇದ್ರದ್ದು ಫಿನಿಶಿಂಗ್ ನೋಡಿ. ಇದು ಟೆಂಪಲ್ ಇದೆ, ಸೇಮ್ ಟೆಂಪಲ್ ತರ ಮಾಡಿದ್ದಾರೆ. ಇದ್ರದ್ದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ತರ ಇದು ಟೆಂಪಲ್. ಮತ್ತೆ ಇಲ್ಲಿ ಬುದ್ಧ, ಈ ಬುದ್ಧ. ಮತ್ತೆ ಅದಕ್ಕಿಂತ ದೊಡ್ಡದಲ್ಲಿ ಬೇಕಾದ್ರೆ ಆ ಸೈಡ್ ಇಲ್ಲೇ ಬುದ್ಧ. ಮತ್ತೆ ಇದು ನೋಡಿ, ಇಲ್ಲಿ ಕೂಡ ಕೃಷ್ಣ ಎಲ್ಲ ಇದೆ. ಬಲ್ಕ್ ಕ್ವಾಂಟಿಟಿಯಲ್ಲಿ ಇರುತ್ತೆ ನಮ್ಮ ಹತ್ರ. ನೋಡಿ ತುಂಬಾ ವೆರೈಟೀಸ್ ಇರುತ್ತೆ. ಹೌದು, ಎಲ್ಲ ಸಿಗುತ್ತೆ. ಬನ್ನಿ ಈ ಕಡೆ ಬನ್ನಿ, ನಾವು ತೋರಿಸ್ತೇವೆ ನಿಮ್ಗೆ ಏನು ಐಟಮ್ಸು. ಇದು ನೋಡಿ
ಇದು ಅಶೋಕರು ದೊಡ್ಡದು, ಆದ್ರೆ ಇದು 30 kg ಬರುತ್ತೆ. ಒಂದು ಪೀಸ್ 35 kg 30 kg ಬರುತ್ತೆ. ಮತ್ತೆ ಇದು ದೀಪ, ಇದು ಹ್ಯಾಂಗಿಂಗ್ ದೀಪ ಇರುತ್ತೆ. ಇಲ್ಲಿ ದೀಪ ಇದೆ, ಇಲ್ಲಿ ಚೈನ್ ಇರುತ್ತೆ. ಇದು ಯಾವಾಗ ಪ್ಯಾಕಿಂಗ್ ಮಾಡಿದ್ದಾರೆ ಚೈನ್ ದೀಪ. ಮತ್ತೆ ಇದು ನೋಡಿ, ಇದು ಇಷ್ಟೂಲ್ ಮೇಲೆ ಗಣಪತಿ ಡ್ಯಾನ್ಸಿಂಗ್ ಗಣೇಶ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಕಡೆ ನೋಡಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು ಕಾಮಾಕ್ಷಿ ದೀಪ ಎಲ್ಲ ಇದೆ. ಕಾಮಾಕ್ಷಿ ದೀಪ, ಇದು ಕಾಮಾಕ್ಷಿ ವರಮಹಾಲಕ್ಷ್ಮಿ ಬಗ್ಗೆ ತುಂಬಾ. ಇದು ನೋಡಿ ಗಜಲಕ್ಷ್ಮಿ ದೀಪ, ಇದು ಎಂಟಿಕಲ್ಲಿ ಮಾಡಿದ್ದಾರೆ. ಗಜಲಕ್ಷ್ಮಿ ದೀಪ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ನೋಡಿ. ಮತ್ತೆ ಇಲ್ಲಿ ನೋಡಿ, ಇದೆಲ್ಲ ವಿಗ್ರಹ ಐಟಮ್ಸೇ. ಇಲ್ಲಿ ನೋಡಿ ಬನ್ನಿ, ಈ ಸಣ್ಣ ಸಣ್ಣ ಕೌ ಕೃಷ್ಣ, ಇದು ಹಸುಕರು ಬನ್ನಿ. ಹಸುಕರಲ್ಲಿ ಎಲ್ಲ ಸೈಜಸ್ ಇದೆ. ಹಸುಕರಲ್ಲಿ ಸೈಜ್ ಏನು ಸ್ಟಾರ್ಟ್ ಆಗುತ್ತೆ ಸರ್? 100 ಗ್ರಾಮಿಂದ 100 kg ವರೆಗೂ ಸಿಗುತ್ತೆ. ಇದು ಸ್ಟಾರ್ಟಿಂಗ್ ಸೈಜಾ? ಇಲ್ಲ, ಅದಕ್ಕಿಂತ ಸಿಗೋದು ಬರುತ್ತೆ. ಇದು 150 ಗ್ರಾಮ್ ಸೈಜ್. ಇದೆಲ್ಲ ವೆಯ್ಟ್ ಮೇಲೆನಾ ಎಲ್ಲ ಕೆಜಿ ಲೆಕ್ಕ? ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ. 1000 rupees ನೋಡಿ. ನಮ್ಮ ಹತ್ರ ರೇಟ್ ಬಂದ್ಬಿಟ್ಟು ಈ ವಿಗ್ರಹ ಐಟಮ್ಸ್ 1000 rupees ಸ್ಟಾರ್ಟ್ ಆಗುತ್ತೆ. 2500 rupees ವರೆಗೂ ಪರ್ ಕೆಜಿ ಇರುತ್ತೆ. ಅದು ಫಿನಿಶಿಂಗ್ ಮೇಲೆ, ಕ್ವಾಲಿಟಿ ಮೇಲೆ. ಇಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಮತ್ತೆ ಇಲ್ಲಿ ಆಣೆ ನೋಡಿ, ಇದು ಈ ತರ ಆಣೆ ನಿಮ್ಗೆ 10 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇದು ಒಂದು ಆಣೆ ಬಂದ್ಬಿಟ್ಟು 60 kg ಬರುತ್ತೆ ತೂಕ. ಈ ಆಣೆ 60 kg ತೂಕ ಬರುತ್ತೆ ನೋಡಿ. ಇಲ್ಲಿ ಎಲಿಫೆಂಟು, ಈ ಎಲಿಫೆಂಟ್ ನೋಡಿ, ಎಲ್ಲ ವೆರೈಟಿ ಕ್ವಾಂಟಿಟಿ ಬೇಕಾದ್ರೆ ಸಿಗುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಹೋಗುತ್ತೆ ಎಲಿಫೆಂಟು. ಇದೆಲ್ಲ ಗಜಲಕ್ಷ್ಮಿಗೆ ಪೂಜೆ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಣಿಸೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ನೋಡಿ ಉದ್ರಣೆ, ಪಂಚಪಾತ್ರೆ ಉದ್ರಣೆ. ಮತ್ತೆ ಇದು ದೀಪ ನೋಡಿ ಎಷ್ಟು ಚೆನ್ನಾಗಿದೆ, ಪಂಚದೀಪ. ತುಂಬಾ ಚೆನ್ನಾಗಿದೆ. ಬನ್ನಿ ಈ ಕಡೆ ಬನ್ನಿ. ಇಲ್ಲೆಲ್ಲ ಎಲಿಫೆಂಟೇ, ಇದು ಎಲಿಫೆಂಟು. ಮತ್ತೆ ಈ ದೀಪ ನೋಡಿ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದು ವಾರ್ಸು, ಇದು ವಾರ್ಸ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತೆ ಈ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೋಡಿ ಮೇಡಮ್ ದೀಪ, ಈ ದೀಪ ನೋಡಿ ಹ್ಯಾಂಗಿಂಗ್ ದೀಪ, ಇದು ಎಂಟಿಗಲ್ಲಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಐಟಮ್ಸ್. ಇದು ಕಾರ್ವಿಂಗ್ ನೋಡಿ, ನಾವು ಒಂದೊಂದು ಪೀಸ್ಗೆ ಎಲ್ಲ ಕಡೆ ಕಾರ್ವಿಂಗ್ ಮಾಡಿಸ್ತೀವಿ. ಇಲ್ಲ ರೀಟೇಲ್ ಅಲ್ಲಿ ಏನಿದೆ, ಬರೀ ಎಲ್ಲೆಲ್ಲಿ ಕಾಣುತ್ತೆ ಫೇಸ್ಗೆ ಮಾತ್ರ ಕಾರ್ವಿಂಗ್ ಇರ್ತಾರೆ. ನಾವೆಲ್ಲ ಫುಲ್ ಪೀಸ್ಗೆ ಕಾರ್ವಿಂಗ್ ಇರ್ತೀವಿ. ಗಿಫ್ಟಿಂಗ್ ಬೇಕಂದ್ರೆ ತಗೋಬಹುದು. ಗಿಫ್ಟಿಂಗ್, ರಿಟರ್ನ್ ಗಿಫ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಮೇಡಮ್ ಕ್ಯಾಮಲ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ರೇಗಿಸ್ತಾನಿ ಜಾಜ್ ಆದ್ರ ಕ್ಯಾಮಲ್. ಇದು ನೋಡಿ, ಇದು ಡಿಯರು. ಇದು ನೋಡಿ, ಡಿಯರ್ ಅಲ್ಲಿ 2 ಸೈಜ್ ಇದೆ, ಸೆಟ್ ಇದೆ. ಇದು ಗಿಫ್ಟ್ಗೆ ಮನೆಯಲ್ಲಿ ಇಡೋದಕ್ಕೆ ಶೋ ಪೀಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಇದರಲ್ಲಿ ಈ ಡಿಸೈನ್ಸ್ ಬಂದಿದೆ. ಇದು ಒಂದು ಡಿಸೈನ್ಸ್ ನೋಡಿ ಕೂತ್ಕೊಂಡಿರೋದು, ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೇಡಮ್. ಈ ತರ ಐಟಮ್ಸ್ ನೀವು ಎಲ್ಲೂ ಆಲ್ ಇಂಡಿಯಾದ, ಈಗ ನಮ್ಗೇನಿದೆ ಅಂದ್ರೆ ಇಂಡಿಯಾದಲ್ಲಿ ಬ್ರಾಸು, ಕಾಪರು, ಕಂಚು ಎಲ್ಲೆಲ್ಲಿ ತಯಾರಾಗುತ್ತೆ ಆ ಎಲ್ಲಾ ಕಲೆಕ್ಷನ್ ನಾವು ಇಟ್ಟಿದ್ದೀನಿ. ಅಷ್ಟು ವರ್ಷದಿಂದ ನಮ್ಗೆ ವ್ಯಾಪಾರ ಮುಖ್ಯ ಅಲ್ಲ, ಆ ಕಲೆಕ್ಷನ್ ನಾವು ಇದು ಮಾಡ್ಬೇಕು ಅಂತೆಲ್ಲ ಮಾಡಿದೀವಿ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ವಿಗ್ರಹ ಐಟಮ್ಸ್ ಇರೋದು. ಬನ್ನಿ ಇಲ್ಲಿ ನೋಡ್ತಾ ಬನ್ನಿ, ಎಲ್ಲ ಐಟಮ್ಸ್ ಇದೆ. ಸೊ ಇಲ್ಲೆಲ್ಲ ನಿಮಗೆ ಎಲ್ಲ ದೇವ್ರ ವಿಗ್ರಹಗಳು ಕೂಡ ನೋಡ್ಬೋದು. ಕೃಷ್ಣನಾಗಿರ್ಬೋದು, ರಾಮನಾಗಿರುತ್ತೆ, ಎಲ್ಲ ದೇವ್ರದ್ದು ವಿಗ್ರಹಗಳು ಕೂಡ ಸಿಗುತ್ತೆ. ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ. ಹಾಗೆ ಫಿನಿಶಿಂಗಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋಂಥ ಫಿನಿಶಿಂಗ್ ಕೂಡ ಸಿಗುತ್ತೆ. ಇದು ಎಷ್ಟು ಚೆನ್ನಾಗಿದೆ. ಮಂದಿರ ಬ್ರಾಸಲ್ಲಿ ರಾಮ ಮಂದಿರ ಕೂಡ ರೆಡಿ ಆಗಿದೆ ಮೇಡಮ್. ಇದು ನೋಡಿ ದೀಪ್ ಲೇಡಿ, ದೀಪದ ಮಲ್ಲಿ, ದೀಪ್ ಲೇಡಿ ದೀಪನ ಹಚ್ಬೋದು. ಇದು ತುಂಬಾ ಚೆನ್ನಾಗಿದೆ. ಇದು ರಾಮ ಮಂದಿರ. ಮತ್ತೆ ಇದು ನೋಡಿ ಎಲಿಫೆಂಟ್ ಅಲ್ಲಿ ಮಾಡಿಸಿದ್ದಾರೆ 3 ಲೆಗ್ ಅಲ್ಲಿ. ಟೇಬಲ್ ಅಲ್ಲಿ ಇಡೋದಕ್ಕೆ, ಹೂವು ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಹತ್ರ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತಮ್ಮ. ತುಂಬಾ ಐಟಮ್ಸ್ ಇದೆ, ಆದ್ರೆ ಎಲ್ಲ ಐಟಮ್ ತೋರ್ಸೋಕ್ಕಾಗಲ್ಲ. 4000 ಕಲೆಕ್ಷನ್ ಇದೆ ಟೋಟಲಿ ವಿಗ್ರಹದಲ್ಲಿ. ಮತ್ತೆ ಪೂಜೆ ಐಟಮ್ಸ್ ಮತ್ತೆ ಕಿಚನ್ ವೇರ್ ಅಲ್ಲಿ ಸುಮಾರು ಐಟಮ್ಸ್ ಇದೆ ನೋಡಿ. ನಮ್ದು ಇದು ಪೂಜೆ ಅಂಗಡಿ, ಪೂಜೆ ಐಟಮ್ ಮತ್ತು ಕಿಚನ್ ವೇರ್ ಐಟಮ್. ಇದು 6th floor ಇದೆ ಅಂಗಡಿದು. 6th floor ಅಲ್ಲಿ ಎಲ್ಲ ಐಟಮ್ ಕಲೆಕ್ಷನ್ ಇಟ್ಟಿದ್ದೀನಿ. ಬನ್ನಿ ಒಂದೊಂದು ಕಲೆಕ್ಷನ್ ತೋರಿಸ್ತೀನಿ. ಬನ್ನಿ ಒಳಗಡೆ ನೋಡಿ. ಇದೆಲ್ಲ ಔಟ್ ಸೈಡ್ ಹೋಗ್ತಾ ಇದೆ ಐಟಮ್ಸ್. ಪಾರ್ಸಲ್ ಪ್ಯಾಕ್ ಮಾಡಿ ನಾವು ಆಲ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಕಳಿಸ್ತೀವಿ. ಇದು ನೋಡಿ ಎಲ್ಲ ಪ್ಯಾಕಿಂಗ್ ಆಗ್ತಾ ಇರುತ್ತೆ. ಬಲ್ಕ್ ಆಗಿ ಪ್ಯಾಕಿಂಗ್ ಆಗುತ್ತೆ. ನಾವು ಔಟ್ ಸೈಡ್ ಎಲ್ಲ ಕಳಿಸ್ತಾ ಇದ್ದೀವಿ. ಬನ್ನಿ ನೋಡಿ ಅಂಗಡಿ. ನೋಡಿ ಇದು
ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಕುಣಿಸ್ತಾರಲ್ಲ, ಅದು ಅಷ್ಟಲಕ್ಷ್ಮಿ ಕೊಡಪಾನ. ಇದರಲ್ಲಿ 4 ಸೈಜ್ ಇರುತ್ತೆ, ಚಿಕ್ಕದು ದೊಡ್ಡದು ಎಲ್ಲ ಇರುತ್ತೆ. 6 ಕಡೆ ಅಷ್ಟಲಕ್ಷ್ಮಿ ಇರುತ್ತೆ ನೋಡಿ. ಒಳಗಿನ ಪ್ಯೂರ್ ಪಿತ್ತಾಳೆದು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನೋಡಿ ಕಾಪರಲ್ಲೂ ಇದೆ, ಬ್ರಾಸಲ್ಲೂ ಇದೆ. ಇದು ಅಷ್ಟಲಕ್ಷ್ಮಿ ಚಂಬು, ಇದು ಪೂಜೆಗೆ ಯೂಸ್ ಆಗುತ್ತೆ, ಅಷ್ಟಲಕ್ಷ್ಮಿ ಕುಣಿಸೋದಕ್ಕೆ. ಇದರಲ್ಲಿ ನೋಡಿ, ಇದು ಒಂದು ಡಿಸೈನ್ಸ್ ಇದೆ, ಒಂದು 4-5 ಸೈಜ್ ಬರುತ್ತೆ. ಮತ್ತೆ ಇದು ನೋಡಿ, ಇದು ಪ್ಲೈನು ನೋಡಿ. ಇವಾಗಲೇ ಬಂದು ತಗೊಂಡಿದ್ರೆ ಈಜಿ, ಯಾಕಂದ್ರೆ ಆವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಂಗಡಿಯಲ್ಲಿ ಎಷ್ಟು ರಸ್ ಇರುತ್ತೆ ಅಂದ್ಬಿಟ್ಟು ಇದು ತಗೊಳಕ್ಕಾಗಲ್ಲ, ಮತ್ತೆ ನಿಮ್ಗೆ ಹೋಲ್ಸೇಲ್ ರೇಟಿಗೆ ಸಿಗಲ್ಲ. ಈಗ ಆದ್ರೆ ಹೋಲ್ಸೇಲ್ ರೇಟಲ್ಲಿ ಸಿಗ್ಬೋದು. ಆವಾಗ ಡಿಮಾಂಡ್ ಇರುತ್ತೆ ಅಂದ್ಬಿಟ್ಟು ಫ್ಯಾಕ್ಟ್ರಿ ಅವರೇ ಡಬಲ್ ರೇಟ್ ಮಾಡ್ಬಿಡ್ತಾರೆ, ಅದಕ್ಕೆ ತುಂಬಾ ಕಾಸ್ಟ್ಲಿ. ಇವಾಗಲೇ ಬಂದು ತಗೊಳ್ಳಿ, ಎಲ್ಲ ಇಷ್ಟ ಆಗಿ ಸಿಗುತ್ತೆ. ಇದರಲ್ಲಿ ಎಲ್ಲ ಸೈಜಸ್ ಇರುತ್ತೆ. ಹಬ್ಬ ಹತ್ರ ಟೈಮ್ ಬಂದ್ರೆ ರಷ್ಟು ಇರುತ್ತೆ ನಿಮಗೆ. ಇದು ನೋಡಿ, ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೆಲ್ಲ ತಂದಿದ್ದೀನಿ ನೋಡಿ. ಇದರಲ್ಲಿ ಸೈಜಸ್ ಇದೆ. ಇದು ಹಿತ್ತಾಳೆ, ಇದು ಅಷ್ಟಲಕ್ಷ್ಮಿ, ಹಿತ್ತಾಳೆದಲ್ಲಿ ಅಷ್ಟಲಕ್ಷ್ಮಿ. ಮತ್ತೆ ನೋಡಿ, ನನ್ನ ಕಿಚನ್ ಐಟಮ್ಸ್ ಅಲ್ಲಿ ಇದು ಎಲ್ಲ ಐಟಮ್ಸ್ ಮಾಡಿದ್ದೀನಿ ನೋಡಿ. ಇದು ಎಲ್ಲ ಕಿಚನ್ಗೆ ಯೂಸ್ ಆಗುವಂಥದ್ದು ಐಟಮ್ಸು. ಇದೆಲ್ಲ ಲ್ಯಾಡಲ್ಸು, ಚಮಚೆ, ಸ್ಪೂನು ಎಲ್ಲ ಇರುತ್ತೆ. ಕಿಚನ್ ವೇರ್ ಐಟಮ್ಸು ನಮ್ಮ ಹತ್ರ ಎಲ್ಲ ರೆಡಿಯಾಗಿ ಸಿಗುತ್ತೆ. ಇದು ನೋಡಿ, ತವಾ ಕೂಡ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಪ್ಯೂರ್ ಹಿತ್ತಾಳೆಯಲ್ಲಿ ತವಾ ಮಾಡ್ತಿದ್ದೀನಿ. ಮತ್ತೆ ಇದು ನೋಡಿ, ಲ್ಯಾಡಲ್ಸು, ಇದು ಲ್ಯಾಡಲು. ಮತ್ತೆ ಇದು ತಡಕ ಪಾನು, ಇದರಲ್ಲಿ ಕಲೈ ಕೂಡ ಇರುತ್ತೆ. ಇದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಫ್ರೈ ಪ್ಯಾನು, ಇದರಲ್ಲಿ ಕಾಪರ್ ಮತ್ತೆ ಬ್ರಾಸು 2 ಸಿಗುತ್ತೆ. ಇದು ಫ್ರೈ ಪ್ಯಾನು. ಇದು ಫ್ರೈ ಪ್ಯಾನ್ ಅಲ್ಲಿ ಕಲೈ ಮಾಡಿರೋದೇ ಬರುತ್ತೆ. ಮತ್ತೆ ಗ್ಯಾರಂಟೆಡ್ ಕಲೈ, ಆ ಚೀಪರ್ ಕಲೈ ಎಲ್ಲ. ಇದು ಗ್ಯಾರಂಟಿ ಇರುತ್ತೆ, 5 ವರ್ಷ ಏನಾಗಲ್ಲ. ಇದು ನೋಡಿ, ಇದರಲ್ಲಿ ಎಲ್ಲ ಸೈಜಸ್ ಇರುತ್ತೆ, ದೊಡ್ಡದಿಂದ ಚಿಕ್ಕದವರೆಗೂ ಎಲ್ಲ ಸೈಜ್ ಸಿಗುತ್ತೆ. ಇದು ಸಾಸ್ ಪ್ಯಾನು, ಹಾಲು ಕಾಯಿಸೋದಕ್ಕೆ, ಟೀ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೈಜಸ್ ಇರುತ್ತೆ, ಅದ್ರಲ್ಲಿ 4-5 ಸೈಜ್ ಬರುತ್ತೆ. ಇದು ಹಾಲ್ ಇದು ಮಾಡೋದಕ್ಕೆ 4-5 ಸೈಜ್ ಬರುತ್ತೆ. ಇದಕ್ಕೆ ಕ್ಯಾಪ್ ಬರುತ್ತೆ ನೋಡಿ, ಆತರ. ಇದು ನೋಡಿ, ಬಕೆಟು, ಕಾಪರ್ ಬಕೆಟ್, ಹೋಟೆಲ್ ಅಲ್ಲಿ ಯೂಸ್ ಮಾಡ್ತಾರಲ್ಲ, ಹೊರಗಡೆ ಇಷ್ಟಿಲ್ಲ, ಔಟ್ಸೈಡ್ ಕಾಪರ್. ಮತ್ತೆ ಇದು ಮಗ್ಗು, ಕಾಪರ್ ಮಗ್ಗು. ಇದು ನೋಡಿ, ಮೆಜರ್ಮೆಂಟ್, ಹಳೆ ಕಾಲದಲ್ಲಿ ಪಾವು, ಸೇರು ಅದೆಲ್ಲ ಮಾಡ್ತಾರಲ್ಲ, ಅದು ಮೆಜರ್ಮೆಂಟ್. ಮತ್ತೆ ಇದು ನೋಡಿ, ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು 50 ರೂಪಾಯಿ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100-200 ರೂಪಾಯಿ ಎಲ್ಲ ಸೈಜಸ್ ಬರುತ್ತೆ. ಎಲ್ಲ ಪೀಸ್ ಲೆಕ್ಕ, ಚಿಕ್ಕ ಕೆಲವೊಂದು ಪೀಸ್ ಲೆಕ್ಕ ಬರುತ್ತೆ, ಕೆಲವೊಂದು ಕೆಜಿ ಲೆಕ್ಕ ಬರುತ್ತೆ, ಆರ್ಡರ್ ಇರುತ್ತೆ. ಇದು ನೋಡಿ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬಾ ಐಟಮ್ಸ್ ಚೆನ್ನಾಗಿದೆ. ಇದು ಕುಂಕುಮ ಸೆಟ್ಟು, ಇದು ಬಂದ್ಬಿಟ್ಟು 150-160 ರೂಪಾಯಿ ಆಗುತ್ತೆ. ಮತ್ತೆ ಇದು ನೋಡಿ, ಇದು ಡಬ್ಬಿಗಳು 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕುಂಕುಮ ಡಬ್ಬಿ. ಇದು ರಿಟರ್ನ್ ಗಿಫ್ಟ್ಸ್ಗೆ ಗಿಫ್ಟ್ ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಬಾಳೆ ಎಲೆ ಪ್ಲೇಟ್, ಇದರಲ್ಲಿ 3-4 ಸೈಜ್ ಇರುತ್ತೆ. ಇದು ದಾನಂ ಬೌಲು, ದಾನ ಕೊಡ್ಲಿಕ್ಕೆ ಮತ್ತೆ ಹೋಮ ಯೋಜನೆ ಮಾಡ್ತಾರಲ್ಲ, ಅದಕ್ಕೆ ತುಪ್ಪ ಮಾಡ್ಲಿಕ್ಕೆ ಮತ್ತೆ ದಾನ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಿಪ್ಪರ್ ಐಟಮ್ಸ್. ಇದು ನೋಡಿ, ಎಲೆ ಪ್ಲೇಟು. ಇದು ಗಂಗಾಜಲಿ ಇಟ್ಕೊಂಡು ಹೋಗ್ತಾರಲ್ಲ ಅದು. ಮತ್ತೆ ಇದು ನೋಡಿ, ದೋಸೆ ತವೆ, ಹಿತ್ತಾಳೆದಲ್ಲಿ ಪ್ಯೂರ್ ದೋಸೆ ತವೆ. ಇದು ನೋಡಿ, ಇಂಥದ್ದಲ್ಲಿ ದೋಸೆ ಮತ್ತೆ ಅಡಿಗೆ ಮಾಡಿದ್ರೆ ಯಾವ ಕೈಲೂ ಬರೋದಿಲ್ಲ. ಇದು ನೋಡಿ, ಚಂಕ್ ಚಕ್ರ ದೀಪ, ತುಂಬಾ ಚೆನ್ನಾಗಿದೆ. ಇದು ನೋಡಿ, ಡಬ್ಬಿಯಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಚಂಕ, ಇದು ಡಬ್ಬಿ ತರ, ಕುಂಕುಮ ಡಬ್ಬಿ ತರ ಇದೆ. ಇದು ಆಮೆ. ಇದು ನೋಡಿ, ಚಂಕ ಚಕ್ರ ದೀಪ ನಾಮ 3 ಜೊತೆಗೆ ಬರುತ್ತೆ. ಈ ದೀಪ ಅಲ್ಲಿ 4-5 ಸೈಜ್ ಬರುತ್ತೆ. ಈ ದೀಪ ನೋಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು 10 ಸೈಜ್ ಬರುತ್ತೆ. 6 ಇಂಚಿಂದ ಹಿಡಿದು 6 ಫೀಟ್ ವರೆಗೂ ಸಿಗುತ್ತೆ. ಇದು ನೋಡಿ, ಕಲ್ಪವೃಕ್ಷ ದೀಪ. ಮತ್ತೆ ಇದು ನೋಡಿ, ಇದರಲ್ಲಿ ಎಲ್ಲ ಸೈಜಸ್ ಕೂಡ ಸಿಗುತ್ತೆ. ಇದು ನೋಡಿ, ಇದು ಚಕ್ರ ನಾಮ ದೀಪ 3 ಟೈಪ್. ಇದರಲ್ಲಿ ಸೈಜಸ್ ಇರುತ್ತೆ, ವೆರೈಟೀಸ್ ಇರುತ್ತೆ. ಒಂದೊಂದು ದೀಪ ತೋರಿಸ್ತಾ ಇರ್ತೇವೆ ನಮಗೆ. ನೋಡಿ, ಎಷ್ಟು ದೀಪ ಇದೆ. ಇದು ನೋಡಿ, AKP ದೀಪ ಆದ್ರೆ ಇದರಲ್ಲಿ ನಿಮ್ಗೆ 60 ಅಡಿವರೆಗೂ ಸಿಗುತ್ತೆ, 60 ಇಂಚ್ವರೆಗೂ ಸಿಗುತ್ತೆ. ಇದು ನೋಡಿ, ಕಮಲ ದೀಪ. ಇದು ಒಂದು ಡಿಸೈನ್ಸ್ ಇದೆ. ಸಣ್ಣ ದೀಪದಲ್ಲಿ 1000 ವೆರೈಟೀಸ್ ಇರುತ್ತೆ ನಮ್ಮ ಹತ್ರ ಡಿಸೈನ್ಸು. ಆ ಡಿಸೈನ್ಸ್. ಮತ್ತೆ ಇದು ನೋಡಿ, ತುಳಸಿ ದೀಪ, ಇದಕ್ಕೆ ಕ್ಯಾಪ್ ಕೂಡ ಬರುತ್ತೆ, ಗಾಳಿಗೆ ಆರೋಗುದಿಲ್ಲ. ಮತ್ತೆ ನೋಡಿ, ಇದು ದೀಪ, ಇದು ಆಮೆ ದೀಪ, ಕಚ್ಚುವ ಯಂತ್ರ. ಆದ್ರೆ ಇದು ವಾಸ್ತುಗೆ ಯೂಸ್ ಮಾಡ್ತಾರೆ, ವಾಸ್ತು ದೀಪ. ಇಂಥ ದೀಪ ಮನೆಯಲ್ಲಿ ಉಳಿಸಿದ್ರೆ ವಾಸ್ತು ದೋಷ ಇದ್ರೆ ಸ್ವಲ್ಪ ನಿವಾರಣೆ ಆಗುತ್ತೆ. ಇದು ನೋಡಿ, ಆರತಿ. ಈ ಆರತಿದಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಈ ದೀಪದಲ್ಲಿ ವೆರೈಟಿ ಒಂದೊಂದಾಗಿ ತೋರಿಸ್ತಾ ಇರ್ತೇವೆ ನಿಮಗೆ. ನೋಡಿ, ಇಂಥದ್ದು ತುಂಬಾ ಡಿಸೈನ್ಸ್ ಇದೆ. ಈ ಡಿಸೈನ್ಸು ಮತ್ತೆ ಇದು ನೋಡಿ, ಈ ದೀಪ, ಇದರಲ್ಲಿ ಎಲ್ಲಾ ವೆರೈಟೀಸ್, ಎಲ್ಲ ಸೈಜಸ್ ಸಿಗುತ್ತೆ. ಇದು ನವಿಲ್ ದೀಪ. ಮತ್ತೆ ನೋಡಿ, ಇದು ಫ್ಯಾನ್ಸಿ ದೀಪ, ಇದರಲ್ಲಿ ಎಲ್ಲ ಸೈಜಸ್ ಕೂಡ ಸಿಗುತ್ತೆ. ಇದು ನೋಡಿ, ಇದು ಗಂಗಾಜಲಿ, ಇದು ಫ್ಯಾನ್ಸಿ ದೀಪ. ಮತ್ತೆ ದೀಪದಲ್ಲಿ, ಸಣ್ಣ ದೀಪದಲ್ಲಿ ಸುಮಾರು 1000 ವೆರೈಟೀಸ್ ಇದೆ. ನಾವು ಎಲ್ಲ ವೆರೈಟೀಸ್ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ಐಟಮ್ಸ್ ತೆಗೆದಿರೋದು ತೋರಿಸ್ತೀವಿ ನಿಮಗೆ. ಇದು ನೋಡಿ, ಅಗರಬತ್ತಿ ಸ್ಟ್ಯಾಂಡ್, ಊದ್ಗಟ್ಟಿ ಹಾಕೋದಿಕ್ಕೆ ಊದ್ಗಟ್ಟಿ ಸ್ಟ್ಯಾಂಡು. ಮತ್ತೆ ಇದು ಪಂಚ್ ಪಾತ್ರೆ ಮತ್ತೆ ಉದರಣಿ. ಇದು ಆಪಲ್ ಡಬ್ಬಿ. ಇದು ಮುಕ್ಕಾಲ್ ಮಣೆ, ದೇವ್ರ ಮನೆಗೆ ದೀಪ ಇಡ್ಲಿಕ್ಕೆ ಮುಕ್ಕಾಲ್ ಮಣೆ, ಸಣ್ಣದಿಂದ ದೊಡ್ಡದು ಎಲ್ಲ ವೆರೈಟೀಸ್ ಸಿಗುತ್ತೆ, ಸೈಜ್ ಸಿಗುತ್ತೆ.
ಇದು ನೋಡಿ, ಇದು ಡಬ್ಬ. ಇದರಲ್ಲಿ ಡಬ್ಬದಲ್ಲಿ ಪ್ಲೈನ್ ಡಬ್ಬ, ಮಸಾಲೆ ಬಾಕ್ಸು, ಮಸಾಲೆ ಡಬ್ಬ ತುಂಬ ವೆರೈಟೀಸ್ ಬರುತ್ತೆ. ಇದು ನೋಡಿ ಹಲ್ಗಾರ್ತಿ, ಕರ್ಪೂರಾರ್ತಿ ಅಂತಾರಲ್ಲ, ಇದು ನೋಡಿ ಅಶೋಕ ಪಿಲ್ಲರ್ ಗಿಫ್ಟ್ ಕೊಡಲಿಕ್ಕೆ. ಮತ್ತು ಇದು ತುಂಬ ಚೆನ್ನಾಗಿದೆ. ಇದು ಫಿನಿಶಿಂಗ್ ನೋಡಿ ಸೂಪರ್ ಆಗಿರುತ್ತೆ. ಇದು ಸ್ನ್ಯಾಕು. ಮತ್ತು ಇದು ಪೂಜೆ ಗಂಟೆ, ಟೆಂಪಲ್ ಗಂಟೆ ಎಲ್ಲ ಸಿಗುತ್ತೆ. ಇದು ನೋಡಿ ತ್ರಿಶೂಲ, ಇದು ದೀಪ, ಇದು ಸಣ್ಣ ಬಟ್ಲು. ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಉರ್ಲಿ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡಿ. ಇದು ಶಾವಿಗೆ ಮಷೀನು, ಶಾವಿಗೆ ಮಾಡ್ತಾರಲ್ಲ ಮನೆಯಲ್ಲಿ ಅದು. ಇದು ಶಾವಿಗೆ ಮಷೀನು. ಮತ್ತೆ ನೋಡಿ ಇದು ಸ್ಪೂನು, ಹಿತ್ತಾಳೆ ತಾಮ್ರಲ್ಲಿ. ಇದು ಲವಂಗ. ಆದ್ರೆ ದೀಪ ಹಚ್ಚಲಿಗೆ, ಸಣ್ಣ ದೀಪ ಹಚ್ಚಲಿಗೆ, ಪ್ಲೇಟಲ್ಲಿ ದೀಪ ಹಚ್ಚಬಹುದು, ಯಾವ್ದ್ರಲ್ಲಿ ಹಚ್ಚಬಹುದು ಇಂಥ ದೀಪ. ಇದು ನೋಡಿ ಡಬ್ಬ. ಈ ಡಬ್ಬದಲ್ಲಿ 4-5 ಸೀಟ್ ಬರುತ್ತೆ. ಡಬ್ಬ ನೋಡಿ, ಇದು ಡಬ್ಬ ಒಳಗಡೆ ಕಲೆ ಇರುತ್ತೆ, ಏನ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಮತ್ತೆ ನೋಡಿ ಇದು ಉರ್ಲಿಕ್ಕೆ ಇದಕ್ಕೆ. ಇದು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಫೇಸು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ. ವರಮಹಾಲಕ್ಷ್ಮಿ ಫೇಸು. ಇದ್ರಲ್ಲಿ ಎಲ್ಲ ಸೈಜ್ ಇರುತ್ತೆ, ಚಿಕ್ಕದು ಎಲ್ಲ ಸಿಕ್ಕತ್ತೆ. ಇದು ಲಂಚ್ ಬಾಕ್ಸ್. ಅದು ನೋಡಿ ಇದೆಲ್ಲ ವಿಷ್ಣು ಪಾದ. ಇದೆಲ್ಲ ವಿಷ್ಣು ಪಾದ ಪೂಜೆ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನೋಡಿ ಚಿಕನ್ ಕ್ಯಾರಿಯರ್, ಈ ತರದಲ್ಲಿ ಚಿಕನ್ ಕ್ಯಾರಿಯರ್. ಇದು ಕುಕ್ಕರ್, ಪ್ರೆಷರ್ ಕುಕ್ಕರ್. ಈ ತರದಲ್ಲಿ ಈ ದೀಪ, ಮತ್ತೆ ಇದು ದೀಪ, ಮತ್ತೆ ಇದು ಬಟ್ಲು ನೋಡಿ. ಇದು ಉರುಳಿ ತರ ಇದೆ, ತುಂಬಾ ಚೆನ್ನಾಗಿದೆ. ಇದು ಕಾರ್ವಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ವರ್ಕ್ಮ್ಯಾನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನೋಡಿ ದೀಪ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಇದು ಗಂಗಾಜಲಿ. ಇದು ಪೂಜೆ ಸೆಟ್, ಆರತಿ ಸೆಟ್. ಇದರಲ್ಲಿ 5 ದೀಪ ಬರುತ್ತೆ, ಒಂದು ತುಳಸಿ ಬರುತ್ತೆ ಪ್ಲೇಟಲ್ಲಿ, ಒಂದು ಪ್ಲೇಟಲ್ಲಿ. ಮತ್ತೆ ಇದು ಉರ್ಲಿ. ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ. ಇದರಲ್ಲಿ ಸೈಡ್ ಹ್ಯಾಂಡಲ್ ಕೂಡ ಇರುತ್ತೆ, ಒಂದು 10 ಸೈಜ್ ಸಿಗುತ್ತೆ ಇದರಲ್ಲಿ. ಮತ್ತೆ ಮೇನ್ ಇರೋದು ಇದು ನೋಡಿ, ಇದು ಕಂಚು, ಪ್ಯೂರ್ ಕಂಚು, ಬ್ರಾಂಜ್ ಮೆಟಲ್ ಅಲ್ಲಿ ಮಾಡಿದ್ದಾರೆ. ಇದರಲ್ಲಿ ಊಟ ಮಾಡಿದ್ರೆ ತುಂಬಾ ಹೆಲ್ತ್ ಗೆ ತುಂಬಾ ಒಳ್ಳೇದು. ಈಗ ಹಳೆ ಕಾಲದಲ್ಲಿ ಇದರಲ್ಲೇ ಊಟ ಮಾಡ್ತಾ ಇದ್ರು. ಅದಕ್ಕೆ ಇವಾಗ್ಲೂ ಒಬ್ಬೊಬ್ರು ಮನೆಯಲ್ಲಿ ಇಂಥದ್ದು ಇರುತ್ತೆ, ಬಟ್ ಯಾರು ಯೂಸ್ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಮೇಂಟೆನೆನ್ಸ್ ಪ್ರಾಬ್ಲಮ್. ಬಟ್ ಅದು ನೀರಂಗೆ ಇಟ್ಟರೆ ಬ್ಲಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾರು ಯೂಸ್ ಮಾಡ್ತಾ ಇಲ್ಲ. ಬಟ್ ಅದು ತುಂಬಾ ಹೆಲ್ತ್ಗೆ ಒಳ್ಳೇದು. ಇದು ನೋಡಿ ಸೇಮ್ ಟೈಪ್ ಅಲ್ಲಿ ಹಿತ್ತಾಳೆದು ಮಾಡಿಸಿದ್ವಿ. ಇದು ಹಿತ್ತಾಳೆದು. ಇದು ಕುತ್ತುವೆಲ್ಲಕ್ಕೂ. ಇದು ಲೋಟ. ಇದರಲ್ಲಿ ತುಂಬಾ ಸುಮಾರು ವೆರೈಟೀಸ್ ಇದೆ. ಮತ್ತೆ ಇದು ನೋಡಿ, ಇದು ಫ್ಯಾನ್ಸಿ ಡ್ರೈ ಫ್ರೂಟ್ ಬಾಕ್ಸ್, ಫ್ಲವರ್ ಬಾಕ್ಸ್, ಟೇಬಲ್ ಮೇಲೆ ಇಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ಮೇನ್ ಇರೋದು ನಮ್ದು ಜ್ಯೋತಿ ಬ್ರ್ಯಾಂಡ್. ಎಲ್ಲ ಬ್ರ್ಯಾಂಡೆಡ್ ಸಿಗುತ್ತೆ ನಿಮ್ಗೆ, ಯಾವ್ದು ವಿದೌಟ್ ಬ್ರ್ಯಾಂಡ್ ಸಿಗಲ್ಲ, ಎಲ್ಲ ಬ್ರ್ಯಾಂಡ್ ಅಲ್ಲೇ ಇರೋದು. ಇದು ನೋಡಿ ಪ್ರತಿಯೊಂದು ದೀಪ ಮೇಲೆ ಸ್ಟಿಕರ್ ಇದೆ. ನೀವು ಕಸ್ಟಮರ್ ಎಲ್ಲೇ ಆದ್ರೂ ತಗೊಳ್ಳಿ, ಮತ್ತೆ ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತಗೊಂಡ್ರೆ ಅವ್ರಿಗೆ ಮೋಸ ಆಗಲ್ಲ. ಯಾಕಂದ್ರೆ ಇದು ಕ್ವಾಲಿಟಿ ನಂಬರ್ 1 ಬರುತ್ತೆ, ಫಸ್ಟ್ ಕ್ವಾಲಿಟಿ. ಇದು ನೋಡಿ ಇದು ದೀಪ. ಈ ದೀಪದಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಇದು ಉರ್ಲಿ, ಡಿಸೈನ್ಸ್ ಇರೋದು ಉರ್ಲಿ. ಇದರಲ್ಲಿ ಎಲ್ಲ ಕಾರ್ವಿಂಗ್ ಮಾಡಿದ್ದಾರೆ. ಮತ್ತೆ ಇದು ಇನ್ನೊಂದು ನೋಡಿ ಫ್ಯಾನ್ಸಿ ಡಿಸೈನ್ಸ್, ಗಿಫ್ಟ್ ಕೊಳ್ಳಿದಿಗೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನೋಡಿ ಇದು ಒಂದು ಉರ್ಲಿ. ಇದು ನೋಡಿ ಜೋಡಿ ಗಂಟೆ. ಎಷ್ಟು ವೆರೈಟಿ, ಎಷ್ಟು ಕಲೆಕ್ಷನ್ ನಿಮ್ಗೆ ಎಲ್ಲೂ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಎಲ್ಲ ವೆರೈಟೀಸ್ ನಮ್ಮ ಒಂದು ಕಡೆಯಲ್ಲಿ ನಿಮ್ಗೆ ಎಲ್ಲ ಇಂಡಿಯಾದಲ್ಲಿ ಬ್ರಾಸು, ಕಾಪರು ಮತ್ತೆ ಬ್ರಾಂಜ್ ಅಲ್ಲಿ ಎಲ್ಲೆಲ್ಲ ತಯಾರಾಗುತ್ತೆ ನೋಡಿ. UP ಮುರಾದಾಬಾದ್ ಇಂದ ತರ್ತೀವಿ, ಅಲಿಗಢದಿಂದ ತರ್ತೀವಿ, ಒಡಿಶಾದಿಂದ ತರ್ತೀವಿ. ಕೆಲವು ಐಟಮ್ಸ್ ರಾಜಸ್ಥಾನದಿಂದ ಬರುತ್ತೆ. ಅದು ಎಲ್ಲ ಕಲೆಕ್ಷನ್ ನಾವು ಇಟ್ಟಿದ್ದೀನಿ ನೋಡಿ. ಇದು ಬೆಲ್. ಈ ಬೆಲ್ ಅಲ್ಲಿ ಇನ್ನೊಂದು ವೆರೈಟಿ ಇದೆ ನೋಡಿ. ಇದು ಮತ್ತೆ ಇದು ಜಾಗಂಟೆ. ಇದು ಜಾಗಟೆ. ಇದು ಓಂ ಸೌಂಡ್ ಬರುತ್ತೆ ನೋಡಿ, ಉಡ್ ತೋರಿಸ್ತೀವಿ. ಇದು ಕಾಪರ್ ಪ್ಲೇಟ್, ಬ್ರಾಸ್ ಪ್ಲೇಟ್ ಎರಡು ಇದೆ. ಓಕೆ, ಬ್ರಾಸ್ ಪ್ಲೇಟ್ ಅನ್ನ ಸಿಕ್ಕದೆ, ಸಿಗೋದು ದೊಡ್ಡದು ಎಲ್ಲ ಇದೆ. ಈ ಫ್ಲೋರ್ ಕಂಪ್ಲೀಟ್ ಪ್ಲೇಟ್ ಸೆಕ್ಷನ್ಸ್ ಇದೆ. ಪ್ಲೇಟ್ ಡಿಸೈನ್ ಬಂದಿದೆ. ಇದೆ ಡಿಸೈನ್. ಓಕೆ, ಇದು 10 ಪ್ಲೇಟ್ ಇದೆ. ಓಂ ಬರುತ್ತೆ, ಗಣಪತಿ ಬರುತ್ತೆ, ಆಮೇಲೆ ಸ್ವಸ್ತಿಕ್ ಬರುತ್ತೆ. ಓಕೆ, 3 ಬರುತ್ತೆ. ಬಟ್ಲು ಇದೆ, ಫ್ಲವರ್ ಬರುತ್ತೆ. ಓಕೆ, ಸೈಜಸ್ ಸಿಗುತ್ತೆ ಇದರಲ್ಲಿ? ಎಲ್ಲ ಸೈಜ್ ಸಿಗುತ್ತೆ. ಓಕೆ, ಈ ಸೈಜ್ ಕರೆ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ. ಗಂಟೆ ಪುಟ್ಟದಾಗಿರುವಂತ ಗಂಟೆ, ದೇವ್ರ ಮನೆಗೆ ಬಾಗಿಲಿಗೆಲ್ಲ ಯೂಸ್ ಮಾಡ್ತಾರೆ. ಇದು ಕಂಚಲ್ಲಿ ಪ್ಯೂರ್ ಕಂಚ. ಪ್ಲೇಟ್ ಬರುತ್ತೆ.
ಚಿಕ್ಕ ಚಿಕ್ಕ ಇದೆ ದೊಡ್ಡದು ಬೇಕಾದ್ರೆ ದೊಡ್ಡದು ರೆಡಿ ಇದೆ. ಇದು ಏನು ಡಿಸೈನ್ ಇರುತ್ತೆ? ಇದು ಪಿಕಾಕ್ ಡಿಸೈನ್ ಇದೆ ನವಿಲ್ ಅದು. ಎನಾಮಲ್ ಹಾಂ ಎನಾಮಲ್ ದೊಡ್ಡ ಲೆಕ್ಕ ಬೇಕಾದ್ರೆ ದೊಡ್ಡದಿದೆ ನೋಡಿ. ಅದೆಲ್ಲ ಸೈಜ್ ಸಿಗುತ್ತೆ. ಹಾಂ ಎಲ್ಲ ಸೈಜ್ ಸಿಗುತ್ತೆ ನೋಡಿ. ಇದೆಲ್ಲ ವೆಯ್ಟ್ ಲೆಕ್ಕನ? ಹಾಂ ಎಲ್ಲ ವೇಟ್ ಲೆಕ್ಕ ಕೆ ಜಿ ಲೆಕ್ಕ. ಓಕೆ ಬೇರೆ ಡಿಸೈನ್ ಓಕೆ ಇದು ಆರ್ಟ್ ಪ್ಲೇಟ್ ಇದೆ. ದೀಪ ಹಾಕ್ಬೇಕಾ? ಇಲ್ಲ ಆರ್ಟ್ ಬೇಕು. ಓಕೆ ಇಲ್ಲಿ ದೀಪ ಬರುತ್ತೆ. ಹಾಂ ಅಮ್ಮ. ಓಕೆ ಓಕೆ ಕಾಪರ್ ತಟ್ಟೆ ಇದೆ ಅಮ್ಮ. ಕಾಪರ್ ಪ್ಲೇಟ್ ಇದೆ. ಓಕೆ ಇದೆ ನೋಡಿ ಬಾ. ಡಿಸೈನ್ ಬಂದಿದೆ ಇದರಲ್ಲಿ. ಹಾಂ ಇದು ಸ್ವಲ್ಪ ಹೆವಿ ಇದೆ ನೋಡಿ. ತುಂಬ ಹೆವಿ ಇದೆ. ಸ್ವಲ್ಪ ಅಲ್ಲ. ಚೆನ್ನಾಗಿದೆ ಡಿಸೈನ್ ಇದೆ. ಗಣಪತಿ ಇದೆ. ಅದರಲ್ಲಿ ಸ್ಟಿಕ್ ಇದೆ. ಇದೆಲ್ಲ ವೆರೈಟಿ ಇದೆ. ಕೈಲಿ ಬಂದು ರೆಕ್ಟಾಂಗಲ್ ಶೇಪ್ ಹಾಕಿದೆ ನೋಡಿ. ಈ ಥರ ಬರುತ್ತೆ. ಚೆನ್ನಾಗಿದೆ ನೋಡಿ. ಟೀ ಕಾಫಿ ಸರ್ವಿಂಗ್ ಯೂಸ್ ಮಾಡ್ಬೋದು. ಸೈಜ್ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಸಿಕ್ಕೈತೆ. ಪರಾತಲ್ಲಿ. ಹಾಂ ಓಕೆ ಎಮಲ್ಡ್ ಹ್ಯಾಮ್ ಮಾಡಿದ್ದೆ. ಸ್ವಲ್ಪ ಹೆವಿ ವೇಟ್ ಇದೆ. ಪ್ಲೈನಲ್ಲಿ ಲೈಟ್ ವೇಟ್ ಇದೆ. ಲೈಟ್ ವೇಟ್ ರೆಡಿ ಇದೆ. ಓಕೆ ನೋಡಿ. ಪ್ಲೈನು ವಿತ್ ಎಮಲ್ಡ್ ಎರಡು ಇರುತ್ತೆ. ಹಾಂ ಸೈಜ್ ಎಲ್ಲ ಹೇಗೆ? ಅಲ್ಲ ಸೈಜ್ ರೆಡಿ ಇದೆ. ಸೈಜ್ ಸಿಗುತ್ತೆ. ಹಾಂ ಸಿಕ್ಕೈತೆ. ಬಿಲ್ಲಿಗೆ ಇದು ಬಿಂದಿಗೆ ಮೇಲೆ ಇಡುವಂಥ ಹಾಂ ಬರಮಹಾಲಕ್ಷ್ಮಿಗೆ ಸೈಜ್ ಚಿಕ್ಕದು ಎಲ್ಲ ಇದೆ ನೋಡಿ. ಎಲ್ಲ ಸೈಜಲ್ಲಿ ಸಿಗುತ್ತೆ. ಹಾಂ ಸೈಜ್ ಓಕೆ ನೋಡಿ. ಈ ಡಿಸೈನ್ ಇದೆ ಸ್ವಲ್ಪ ಡಿವ್ ಇದೆ. ಚೆನ್ನಾಗಿದೆ ನೋಡಿ ಡಿಸೈನ್. ಇದು ನೋಡಿ ಅಕ್ಕ. ಇದು ಚೆನ್ನಾಗಿದೆ ನೋಡಿ. ಓಕೆ ಈ ಥರ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಸೈಜಲ್ಲಿರೋ ಪ್ಲೇಟ್ಸ್. ಹಾಂ ಸ್ವಲ್ಪ ಫ್ಯಾನ್ಸಿ ಇದೆ. ಇದು ಫ್ಯಾನ್ಸಿ ಇದೆ ಮಾ. ಗಿಫ್ಟಿಂಗ್ ಐಟಮಾ ನೋಡಿ ಮಾ. ವಿತ್ ಹ್ಯಾಂಡಲ್ಸ್ ಬಂದಿದೆ. ಹಾಂ ವಿತ್ ಏರ್ಟೆಲ್ ಇದೆ. ಫ್ಯಾನ್ಸಿ ಕಲೆಕ್ಷನ್. ಹ್ಞೂ ಸ್ವಲ್ಪ ಡಿಸೈನ್ ಇದೆ. ಸ್ವಲ್ಪ ಡಿಪ್ ಇದೆ. ಕೈಲಿದೆ ಹ್ಯಾಮ್ ಮಾಡಿದೆ. ಸ್ವಲ್ಪ ಡಿಪ್ ಡಿಸೈನ್ ಇದೆ. ಇದು ಕಾಪರ್ ನೋಡಿ. ಸೊ ಕಾಪರ್ ಬ್ರಾಸ್ ಎರಡು. ಹಾಂ ಎರಡು ರೆಡಿ ಇದೆ. ಯಾವ ಸರ್ವಿಸ್ಗೆ ಎಲ್ಲ ರೆಡಿ ಇದೆ. ಇದೆಲ್ಲ ಬಂದು ಫುಲ್ ಪರಾತು ಡಿಸೈನ್. ಹಾಂ ಇದು ಫುಲ್ ಒಂದು ಫ್ಲೋರ್ ಬರೀ ಮತ್ತೆ ತಟ್ಟೆ ಇದೆ, ಬೇರೆ ಏನಿಲ್ಲ. ಫ್ಲೋರ್ ಫುಲ್ ಬರೀ ಹಾಂ ಇದು ಹೆವಿ ಇದೆ. ಹಾಂ ಚೆನ್ನಾಗಿದೆ. ಸೊ ರಿಟರ್ನ್ ಗಿಫ್ಟ್ಗೂ ಬರುತ್ತೆ. ಇನ್ನು ಕಾರ್ಪೊರೇಟ್ ಗಿಫ್ಟ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ. ಹಾಂ ಇದು ನೋಡಿ ಗಣೇಶ ಪ್ಲೇಟ್ ಸ್ವಲ್ಪ ಬಿಗ್ ಸೈಜ್. ಹಾಂ ಓಕೆ ಟ್ರೆಡಿಷನಲ್ ಟೈಪ್ ಪರಾತ್ ಬರುತ್ತೆ. ಲೇಸರ್ ಡಿಸೈನಲ್ಲಿ ನಿಮಗೆ ಪರಾತ್ ಕೊಟ್ಟಿದ್ದಾರೆ ನೋಡಿ. ಸೈಜಸ್ ಇದೆ ಬೇರೆ ಬೇರೆ ಡಿಸೈನ್ಸಲ್ಲಿ. ಎಲ್ಲ ಬೇರೆ ಬೇರೆ ಡಿಸೈನ್ ಇದೆ ಅಮ್ಮ. ಇದು ಬೇರೆ ಡಿಸೈನ್ ಇದೆ. ಮಾಡೆಲ್ಸ್ ಎಲ್ಲ ಬೇರೆ ಬರುತ್ತೆ. ಡಿಸೈನ್ ಬೇರೆ ಬೇರೆ ಇದೆ. ಒಳಗಡೆ ಇರುವಂಥ ಡಿಸೈನ್ ಕೂಡ ಬೇರೆ ಕೊಟ್ಟಿದ್ದಾರೆ. ಸ್ಕ್ವೇರ್ ಶೇಪಲ್ಲಿದೆ. ಚೆನ್ನಾಗಿದೆ. ಅದರಲ್ಲಿ ಸೈಜಸ್ ಇದೆ. ರೌಂಡ್ ಶೇಪ್ ಇದೆ. ಶೇಪ್ ಬೇರೆ ಬೇರೆ ಇದೆ. ಓಕೆ ಓಕೆ ಇರೋದು ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ರೀತಿ ತಟ್ಟೆಗಳು ಪರಾತ್ಗಳು ಇರುತ್ತೆ ನೋಡಿ. ಈ ಸೈಜಿಂದ ನಾವು ಸ್ಟಾರ್ಟ್ ಆಗುತ್ತೆ ಪ್ಲೀಸ್. ಇದು ಸ್ಟಾರ್ಟಿಂಗು. ಹಾಂ ಇದು ಸೈಜ್ ಸೈಜಸ್ ಎಲ್ಲ ಸೈಜಸ್ಸಲ್ಲಿ ಈ ಫ್ಲೋರ್ ಫುಲ್ಲು ಕಾಪರ್ ಆ್ಯಂಡ್ ಬ್ರಾಸ್ ಎರಡರಲ್ಲೂ ಐಟಮ್ ಇದೆ. ಫುಲ್ ಬರೀ ಪ್ಲೇಟ್ಸ್ ಇದೆ ಈ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದೆಲ್ಲ. ನೆಕ್ಸ್ಟ್ ಇದು ಸೆಕೆಂಡ್ ಫ್ಲೋರಲ್ಲಿ ಫುಲ್ ಈ ಥರ ದೀಪ ಸೆಕ್ಷನ್ ಇದೆ. ಕಮಲ ಇದೆ. ಕಮಲ ದೀಪ. ಹಾಂ ಇದು ಸನ್ಸೆಟ್ ಎರಡು ಬರುತ್ತೆ. ಶಂಕು ಚಕ್ರ ಬರುತ್ತೆ. ಹಾಂ ಎರಡು ಬರುತ್ತೆ. ಮೇಲಿದೆ ಕುಬೇರ ಸಂಸ್ಕಾರ ಸ್ಟ್ಯಾಂಡ್ ಇದೆ. ಇದು ಬರೀ ಕುಬೇರ. ಕುಬೇರ ದೀಪ. ಸೈಜ್ ಸಿಗುತ್ತಲ್ವ? ಹಾಂ ಎಲ್ಲ ಸೈಜ್ ಸಿಕ್ಕಿದೆ. ದೊಡ್ಡದೆಲ್ಲ ಇದೆ. ಇದು ಅಖಂಡ ದೀಪ ಥರ. ಹಾಂ ಇದು ಧೂಪಗೆ. ಹಾಂ ಇದು ಗೋಲ್ಡ್ ವ್ಯಾಲಿ. ಪ್ಲೇನ್ ಇಲ್ಲ. ಆಮೇಲೆ ಇದು ನೋಡಿ ಸಂಚಕ್ರ. ಶಂಕು ಅಂಚಕ್ರ ದೀಪ ಬರುತ್ತೆ. ಓಕೆ ಓಕೆ ಇದಕ್ಕೆ ಸೋಮಸೂತ್ರ ಅಮ್ಮ. ಸೋಮಸೂತ್ರ ಅಭಿಷೇಕ ಮಾಡ್ಕೊಳ್ಳೋ ಅಭಿಷೇಕ. ಆಮೇಲೆ ಇಷ್ಟೆಂಡ್ ಬೇಕಾಯ್ತು. ಇದು ಇಷ್ಟೆಂಡ್ ಇದೆ. ಇದು ಇಷ್ಟೆಂಡ್ ಇದೆ. ಇದು ವಿತ್ ಇಷ್ಟೆಂಡ್ ಇದು ಇಷ್ಟ. ಚಿಕ್ಕ ಸೈಜು ದೊಡ್ಡ ಸೈಜ್ ಎಲ್ಲ ಸೈಜ್ ಸಿಗುತ್ತೆ.
ದೀಪ ನೋಡಿ ಎಷ್ಟು ಇದೇ ದೀಪ ದೊಡ್ಡದು ಇದೆ ನವರಾತ್ರಿ ದೊಡ್ಡ ದೀಪ ಅಲ್ವಾ, ನವರಾತ್ರಿ ಟೈಮಲ್ಲಿ ದೀಪ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಓಕೆ. ಇದೆ ನೋಡಿ ಕಾಮಾಕ್ಷಿ ಕಾಮಾಕ್ಷಿ ದೀಪ ಪುಟ್ಟದಾಗಿ. ಹಾಂ ಸೈಜ್ ಚಿಕ್ಕದು ದೊಡ್ಡದು ಎಲ್ಲ ಇದೆ, ಯಾವ ಥರ ಬೇಕಾದ್ರೆ ರೆಡಿ ಇದೆ. ಓಕೆ, ಇದು ಹೆಣ್ಣಿನ ದೀಪ ಇದೆ ನೋಡಿ, 5 ಬತ್ತಿ ಇದೆ. ಓಕೆ, ಆಮೇಲೆ ಇದು ರೌಂಡ್ ಬೇಕಾದ್ರೆ ರೌಂಡ್ ರೆಡಿ ಇದೆಯಲ್ಲ. ಓಕೆ. ಇದು ಹೆಂಗ್ ದೀಪ ಇದೆ ನೋಡಿ, ಇದು ಕಮಲ ದೀಪ. ಕಮಲ ದೀಪ ಗ್ಲಾಸಸ್ ಡಿಸೈನ್ಸ್ ಇದೆ. ಇದೆ ನೋಡಿ, ಇದೇನು ಬರುತ್ತೆ? ಇದು ಪಾರ ಇದೆ ಅಮ್ಮ. ಓಕೆ. ಓಕೆ, ಇದು ಟೋಟೈಸ್. ಹ್ಞೂ, ವಿತ್ ಪ್ಲೇಟ್ ವಿತ್ ಬಂದಿದೆ. ಪ್ಲೇಟ್ ಇದೆ. ಓಕೆ. ವಿತ್ ಪ್ಲೇಟ್ ಮ್ಯಾಚಿಂಗ್. ಹ್ಞೂ, ಇದು ವಿದೌಟ್ ಹ್ಯಾಂಡಲ್. ಸೇರು. ಹ್ಞೂ, ಇದೆಲ್ಲ ಗ್ಲಾಸ್ ಇದೆ ನೀರಿಗೆ, ಬೇರೆ ಬೇರೆ ವೆರೈಟಿ ಇದೆ ನೋಡಿ, ಸೈಜ್ ಬೇರೆ ಬೇರೆ. ಇದು ಬಟ್ಲು ಇದೆ, ಹಿತ್ತಾಳೆ. ಇದೆಲ್ಲ ವೆಯ್ಟ್ ಮೇಲೆ ಕೊಡ್ತೀರಾ? ಹಾಂ, ಇದು ಎಲ್ಲ ಪೀಸ್ ಲೆಕ್ಕ. ಪೀಸ್ ಲೆಕ್ಕ. ಓಕೆ, ಅದರಲ್ಲಿ ಡಿಸೈನ್ ಕೂಡ ಬರುತ್ತೆ. ಹಾಂ, ಚಿಕ್ಕದಾಗಿ ಬೇಕು ಅಂತಂದ್ರೂ ಕೂಡ ನಿಮಗೆ ಚಿಕ್ಕ ಚಿಕ್ಕ ಸೈಜಲ್ಲಿ ಸಿಗುತ್ತೆ. ಇದು ಬೇಸಿಕ್ ಸೈಜ್ ಎಲ್ಲ ಸಿಗುತ್ತೆ. ಬೈ. ಈ ಫ್ಲೋರ್ ಫುಲ್ ಬರೀ ದೀಪ ಐಟಮ್ಸ್, ಇವಾಗ ತೋರಿಸಿರೋ ಐಟಮ್ಸ್ ಎಲ್ಲ ಬಾಕ್ಸ್ ಪ್ಯಾಕಿಂಗಲ್ಲಿದೆ ಈ ಥರ. ಸ್ವೀಟಾ? ಹತ್ತಿ ತಟ್ಟೆ ಇದೆ. ಓಕೆ. ಓಕೆ, ಆಮೇಲೆ ಇದು ಪಂಚಪಾತ್ರ ಉದಣ್ಣಿ ಇಷ್ಟೇನು ಇದೆ ವಿತ್. ಓಕೆ. ಓಕೆ, ಹ್ಞೂ, ಇದು ತ್ರಿಶೂಲ್ ಇದೆ ಅಮ್ಮ. ಈ ಸೈಜಿಂದ ಬಿಗ್ ಸೈಜ್ವರೆಗೂ ಇದೆ. ಹಾಂ, ಇದು ಲೈಟ್ ವೇಟ್ ಇದೆ, ಹೆವಿ ಇದೆ. ಓಕೆ. ಓಕೆ, ವೇಲ್. ಓಕೆ, ಓಕೆ. ಆಮೇಲೆ ಪೀಠ ಇದೆ ಅಮ್ಮ, ಫ್ಲಾಟ್. ಇನ್ನು ಸೈಜ್ ಚಿಕ್ಕದು ಎಲ್ಲ ಸಿಕ್ಕತ್ತೆ. ಇದ್ರಲ್ಲಿ ದೊಡ್ಡ ಸೈಜ್ ಸಿಗುತ್ತೆ. ಹಾಂ, ಚಿಕ್ಕದು ಸಿಕ್ಕತ್ತೆ, ದೊಡ್ಡದು ಸಿಕ್ಕತ್ತೆ. ಓಕೆ. ಆಮೇಲೆ ಇದು ಪ್ಲೇಟ್, ಡಿಸೈನ್ ಸಣ್ಣ ಪ್ಲೇಟ್. ಆಮೇಲೆ ನಮ್ಮ ಡಬ್ಬಿ ನೋಡಿ, ಸ್ಟೋರೇಜ್ ಬಾಕ್ಸಸ್. ಓಪನ್ ಓಕೆ. ಸೈಜ್ ಎಲ್ಲ ಸಿಕ್ಕತ್ತೆ. ಓಕೆ, ನೋಡಿ ಸಿಂಗಲ್ ಬಟ, ಆರತಿ ಹಾಕಬೇಕು. ದೀಪ, ಆಯಿಲ್ ಕೂಡ ಅದರಲ್ಲಿ ಹಾಕೋಬೋದಾ? ಹ್ಞೂ, ಇದು ಸಾಲು ದೀಪ ಅಮ್ಮ. ಸಾಲು ದೀಪ ಎಷ್ಟು ಬರುತ್ತೆ? ಇದು ಇದೆಲ್ಲ ಸೈಜ್ ಬರುತ್ತೆ. ಪರಮಲಕ್ಷ್ಮಿ ಇದು ಜಾಸ್ತಿ ಹೋಗಿದೆ. ಓಕೆ. ಇದು ಹೆವಿ ಬರುತ್ತೆ, ಇದು ಲೈಟ್ ವೇಟ್ ಇದೆ. ಇದು ಪ್ಲೇನ್ ಇದು ಡಿಜೆ ಥರ ಬೇಕಾದ್ರೆ ಇದೆ, ಡಿಸೈನು ಸಿಗುತ್ತೆ. ಓಕೆ. ಇದು ಪೂಜಾ ಪೇಟಿ ಅಮ್ಮ ನೋಡಿ. ಹ್ಞೂ, ಪೂಜಾ ಐಟಮ್ ಇಟ್ಕೊಳ್ಳಿ. ಹೌದಲ್ಲ, ಪೂಜಾ ಐಟಮ್ ಡಬ್ಬಿ ಕ್ಲೋಸ್ ಆಗಬೇಕು. ಓಕೆ, ವಿತ್ ಲೈಟ್ ಬರುತ್ತೆ. ಆಮೇಲೆ ಇದು ಧೂಪ ಇದೆ, ಧೂಪ. ಓಕೆ. ದೊಡ್ಡ ಸೈಜ್ ಎಲ್ಲ ಸಿಗುತ್ತಲ್ಲ? ಎಲ್ಲ ಸಿಕ್ಕಿದೆ ಅಮ್ಮ, ಸಿಕ್ಕಿದೆ ದೊಡ್ಡದು. ಆಮೇಲೆ ಇದು ಆರತಿ ನೋಡಿ ಬಾ, ಪಂಚಾರತಿ. ಪಂಚಾರತಿ. ಚೆನ್ನಾಗಿ ನೋಡಿ ಬಾ, ಪೀಠ ಡಿಜೈನ್. ಸೈಜ್ ಸಿಗುತ್ತಲ್ಲ? ಹಾಂ, ಸೈಜ್ ಸಿಕ್ಕತ್ತೆ. ಇದು ಹೆವಿ ಬರುತ್ತೆ. ಇದು ಹೆವಿ ಬರುತ್ತೆ ಅಮ್ಮ. ಓಕೆ, ಇದು ಬಾಟ್ಲು ನೋಡಿ ಬಾ, 4 ಪೀಸ್. ಪಂಚವಾರ. ಹಾಂ ಅಮ್ಮ, ಕುಂಕುಮ ಹಾಕ್ಬೇಕು. ಓಕೆ. ಇದು ತೀರ್ಥಕ್ಕೆ ಕಾಪರ್ ಇದೆ, ಗಂಗಾಜಲ ಬರುತ್ತೆ. ಪೀಠ, ಮುಕ್ಕಾಲಿ ಪೀಠ. ಮುಕ್ಕಾಲೆ ಪೀಠ ಇದೆ. ಸೈಜ್ ಸಿಗುತ್ತಲ್ಲ? ಸೈಜ್ ಎಲ್ಲ ಸಿಕ್ಕತ್ತೆ. ಓಕೆ, ಆರತಿ ನೋಡಿ ಕೈ ಆರತಿ. ಪಂಚಾರತಿಯಲ್ಲಿ ಸ್ವಲ್ಪ ಹ್ಞೂ, ಸೈಜ್. ಸ್ವಲ್ಪ ಸೈಜ್ ಹೆವಿ ಕ್ವಾಲಿಟಿ, ಚೆನ್ನಾಗಿ ಕ್ವಾಲಿಟಿ ಹೆವಿ ಇದೆ, ದಪ್ಪ ಇದೆ. ದಪ್ಪ ಇದೆ. ಫ್ಲೋರ್ ಬಾಟಲ್ ಸೈಜ್ ಚಿಕ್ಕದು ದೊಡ್ಡದು ಎಲ್ಲ ಸಿಕ್ಕಿದೆ. ಹಣ್ಣು ದೊಡ್ಡದು ಬೇಕಾದ್ರೆ ರೆಡಿ ಇದೆ. ಓಕೆ, ಓಕೆ. ಇದು ಧೂಪ ಹಾಕ್ತೀವಿ, ಧೂಪ. ಇದು ಮಾಡಿ, ಇದು ಕುಂಕುಮ. ಬಟ್ಲು. ಹ್ಞೂ, ಇದು 3 ಇದೆ. ಓಕೆ, ಓಕೆ. ಆಮೇಲೆ ಇದು ಚಿಕ್ಕದು ಹಾಕ್ತಿದ್ದೆ ಲೈಟ್ ವೀಟ ಧೂಪ ಇದೆ. ಇದು ಕುಂಕುಮ ಹಾಕ್ಬೇಕಮ್ಮ, ಗಿಫ್ಟಿಂಗ್ ಐಟಮ್. ಹಾಂ, ಚೆನ್ನಾಗಿದೆ ನೋಡಿ. ಓಕೆ. ತೀರ್ಥಕ್ಕೆ ಕಮಂಡಲ, ಕಮಂಡಲ. ನೋಡಿ ಬಾ,
ಪಂಚಾಯತಲ್ಲಿ ಪಂಚಾಯತ್ ಅಮ್ಮ. ಓಕೆ. ಇದು ಹೋಮಿಗೆ ಅಮ್ಮ. ಹೋಮಕ್ಕೆ ಇಸ್ಕೊಂಡದ ಅಮ್ಮ. ಬಟ್ಲು ಇದೆ ಅಮ್ಮ. ಕುಂಕುಮ ಅದಕ್ಕೆ ಗಿಫ್ಟ್ಗೆ ಚೆನ್ನಾಗಿ ಗಿಫ್ಟಿಗೆ ಇದು ಆರ್ತಿ ನೋಡಿ. ದೀಪಾವಳಿ ದೊಡ್ಡ ಹ್ಞೂ ಇಲ್ಲ ಇದು ಮಾ ಪೀಠ ನೋಡಿ. ಇದು ಇಷ್ಟೆಲ್ಲ ಇದೆ. ಹ್ಞೂ ಓಕೆ. ಆಮೇಲೆ ಇದು ಕಾಪರ್ ಅಲ್ಲಿ ಇದೆ. ಕಾಪರ್ ಇದು ಕಾಪರ್ ಇದೆ. ಇತಾಳಿ ಸಿಕ್ಕತ್ತೆ. ಕಾಪರ್ ಇತಾಳಿ ಎರಡು ಸಿಕ್ಕತ್ತೆ. ಇದೆಲ್ಲ ಬಾಕ್ಸ್ ಐಟಮ್ಸ್ ಇವೆ ಐಟಮ್ಸ್ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಇರುತ್ತೆ. ಗಿಫ್ಟಿಂಗು ಬೆಸ್ಟ್ ಇರುತ್ತೆ. ಈ ಫ್ಲೋರ್ ಫುಲ್ ಈ ಕಲೆಕ್ಷನ್ಸ್ ಇದೆ. ಸ್ವಲ್ಪ ದೊಡ್ಡದು ಬೇಕಾದ್ರೆ ದೊಡ್ಡದು ನೋಡಿ. ತರ್ಟಿಂಗ್ ಇದೆ. ಚೆನ್ನಾಗಿದೆ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಎರಡು ಡಿಸೈನ್ ಅನ್ಸುತ್ತೆ. ಹಾಂ ಸ್ವಲ್ಪ ದೊಡ್ಡದು ಬೇಕಾದ್ರೆ ಇದೆ. ಸೈಜಸ್ ಹಾಂ ದೊಡ್ಡದು ಸಿಕ್ಕತ್ತೆ. ಓಕೆ. ಪಂಚಾತಿ ಶಿವರಾತ್ರಿ ಸೈಜಸ್ ಸಿಗುತ್ತೆ. 7 ಅದರಲ್ಲಿ 3 5 ದೀಪ. ಹಾಂ ಇದು 3 ಇದೆ. ಅದು 5 ಓಕೆ. ಓಕೆ. ಇದು ಕಾಪರ್ ಶೇಡ್ ಇದೆ ಮಾಡಿ. ಹಾಂ ಇದು ರೌಂಡ್ ಆರ್ತಿ. ಓಕೆ. ಸೊ ಡಿಸೈನ್ ಬೇರೆ ಬೇರೆ. ಹಾಂ ಡಿಸೈನ್ ಬೇರೆ ಬೇರೆ ಬರುತ್ತೆ. ಓಕೆ. ಆಮೇಲೆ ಇದು ಕಾಪರ್ ಶೇರ ಸೈಜ್ ಚಿಕ್ಕದು ದೊಡ್ಡದು 3 ಸೈಜ್ ಬರುತ್ತೆ. ಇದು ಬ್ರಾಸ್. ಇದು ಪಾವ. ಹಾಂ ಓಕೆ. ದೀಪ ಸ್ಟೆಪ್ ದೀಪ 3 ಸ್ಟೆಪ್ 5 ಸ್ಟೆಪ್ 7 ಸ್ಟೆಪ್. ಓಕೆ. ಚೆನ್ನಾಗಿದೆ ನೋಡಿ ಸ್ಟ್ಯಾಂಡಿಂಗ್ ದೀಪ. ಎಷ್ಟು ಸ್ಟ್ಯಾಂಡ್ ಬರುತ್ತೆ? ಇದು 5 ಸ್ಟೆಪ್ ಬರುತ್ತೆ, 3 ಸ್ಟೆಪ್ ಬರುತ್ತೆ, 7 ಸ್ಟೆಪ್ ಬರುತ್ತೆ. ಓಕೆ. ಇದು ತರ ಬಟ್ಲು ಮಾಡಿ. ಬೌಲ್ಗಳು ಬೋಲ್ಗಳು ಓಕೆ. ಗಿಫ್ಟಿಂಗ್ಗೆ, ಪೂಜೆಗೆ, ಪ್ರಸಾದಿಗೆ, ಆರತಿಗೆ. ದೊಡ್ಡ ಸೈಜ್ ಇದೆ. ಇದು ಲೋಟ ಇದ್ದಮ್ಮ ಚಿಕ್ಕದು ಚಿಕ್ಕದು ದೊಡ್ಡದು. ಕಲಸ ಹತ್ರ ಪೂಜೆಗೆ ಆಗ್ತದೆ. ಆಮೇಲೆ ಇದು ಸಮ್ಮು ಇದೆ ಲೆಗ್ ಇದೆ. ವಿತ್ ಸ್ಟ್ಯಾಂಡ್ ಇದೆ. ಬರೀ ಲೆಗ್ ಇದೆ ವಿತ್ ಲೆಗ್. ಓಕೆ. ಲೆಗ್ ಬರುತ್ತೆ. ಸಮ್ಮು ಹೆವಿ ಇದೆ ಲೆಗ್. ಚೆನ್ನಾಗಿದೆ. ವಾಸ ವಾಯಿಲ್ಲ ಇಲ್ಲ ಕಲ್ಶಾನ. ಕಲ್ಶಾನ ಓಕೆ. ಬಂದಿದೆ. ನೋಡಿ ಕೆಂಡಿ. ಗಿಂಡಿ ಇದು ಕಳಸ. ಕಳಶ ದೊಡ್ಡ ಸೈಜ್ ಅಲ್ವಾ? ದೊಡ್ಡ ಸೈಜ್ ಇದೆ, ಚಿಕ್ಕ ಸೈಜ್ ಇದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಸೈಜ್ ಎರಡು ಸಿಗುತ್ತೆ. ಸಿಗುತ್ತೆ. ಆಮೇಲೆ ಇದು ಡಿಸೈನ್ ಇದೆ ಇದರಲ್ಲಿ. ಡಿಸೈನ್ ಇರುವಂಥ ಕಳಶ. ಇದು ಕೂಪ ಇದೆ ಆಯಿಲ್ಗೆ. ಆಯಿಲ್ ಕ್ಯಾನ್ ಚೆನ್ನಾಗಿದೆ. ಎಣ್ಣೆ ಹಾಕೋದಕ್ಕೆ. ಹಾಂ ಇದು ಅವನಿಗೆ ಕೊಂಡು ಹೋಮ ಮಾಡೋದು. ಓಕೆ. ಕಾಪರ್. ಟೀ ಗ್ಲಾಸ್, ನೀರು ಗ್ಲಾಸ್. ಇದು ಕಾಪರ್ ಇದೆ ಟೀ ಗ್ಲಾಸ್, ನೀರು ಗ್ಲಾಸ್ ಚಿಕ್ಕದು. ಆಮೇಲೆ ಇದು ಬೌಲ್. ಬೌಲ್ಸ್ ಕಾಪರ್. ಕಾಪರ್ ಬೇಕಾದ್ರೆ ಕಾಪರ್ ರೆಡಿ ಇದೆ. ಇತಾಳಿ ಇದೆ, ಎರಡು ಇದೆ. ಹಾಂ ಇದು ಗಿಫ್ಟಿಂಗ್ಗೆ ಅಮ್ಮ. ಡಿಸೈನ್ ಬೌಲ್ಗಳು. ಹಾಂ ಡಿಸೈನ್ಗಳು. ಇದು ಆರತಿಗೆ. ಓಕೆ. ಆರತಿ ಮಾಡೋದಕ್ಕೆ. ಹ್ಞೂ. ಇದು ಒಂದು ನಾಲ್ಕು ಆರತಿ. ನಾಗ ಆರತಿ. ಹ್ಞೂ. ಚೆನ್ನಾಗಿದೆ. ಸೈಜ್ ಚಿಕ್ಕದು ಸಿಕ್ಕೈತೆ. ಆಮೇಲೆ ದೊಡ್ಡದು ಬೇಕಾದ್ರೆ ದೊಡ್ಡದು ಸಿಕ್ಕೈತೆ. ದೊಡ್ಡ ಸಿಗುತ್ತೆ. ಇದು ಇದು ಆರ್ತೈತೆ. ದೀಪ ಆರತಿ. ಹ್ಞೂ ಅದು ಸಂಗತಿ. ಇಲ್ಲ ನೋಡುವ ಇದು ಸಂಕ. ಆರತಿ. ಚಿಕ್ಕದಾಗಿ ಚೆನ್ನಾಗಿದೆ. ಯೂನಿಕ್ ಪೀಸ್ ಅಂತ ಹೇಳ್ಬೋದು. ಓಕೆ. ಆಮೇಲೆ ಇದು ನೋಡಿ ದೀಪ. ಇದು ದೀಪದೊಂದು ಸ್ಟ್ಯಾಂಡ್. ಇದು 5 ಸ್ಟೆಪ್ ಬೇಕು ಬರುತ್ತೆ. ದೀಪ ಸ್ಟ್ಯಾಂಡ್ ಹೊಸ ಡಿಸೈನಲ್ಲಿ ಚೆನ್ನಾಗಿದೆ. ಇದು ಕೂಪ ಇದೆ ಆಯಿಲ್ ಕೂಪ. ಆಯಿಲ್ ಕೂಪ ಬರುತ್ತೆ. ನಮ್ಮ ನೀರು ವಿತ್ ಸ್ಟ್ಯಾಂಡ್ ಇದೆ. ವಿತ್ ಸ್ಟ್ಯಾಂಡ್. ವಾಟರ್ ಪ್ಯೂರ್ ಕಾಪರ್. ಹಿಟ್ಟು ಕಲಿಸೋದಕ್ಕೆ ಅಂತ ಇದು ನೋಡಿ. ಓಕೆ. ಓಕೆ. ಇದು ವಿತ್ ಹ್ಯಾಂಡಲ್ ಇದೆ. ಚೆನ್ನಾಗಿದೆ. ಇದು ಡಿಸೈನ್ ಇದೆ ಇದರಲ್ಲಿ ಡಿಸೈನ್ ಇರೋದು ಕೂಡ ವಿತ್ ಹ್ಯಾಂಡಲ್. ಇದು ಪ್ಲೇನ್ ಬೇಕಾದ್ರೆ ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಆಯಿಲ್ ಕೂಪ ದೊಡ್ಡದು. ಓಕೆ.
ಆಯಿಲ್ ಕೋಪ ಹೋಮಕ್ಕೆಲ್ಲ ಹಾಕೋದು. ಹೋಮ ಇದು ಕಿಂಡಿ ನೋಡಿ, ಗಿಂಡಿಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬರುತ್ತಲ್ವಾ? ಹಾಂ ಚಿಕ್ಕದು ಬೇಗ ಚಿಕ್ಕದು ನೋಡಿ ಬಾ. ತುಂಬಾ ಚಿಕ್ಕದಾಗಿ ಬೇಕಾದರೂ ಕೂಡ ಸಿಗುತ್ತೆ. ಹಾಂ ಉದ್ದರಣೆ ಪಾತ್ರೆ ಬ್ರಾಸ್ ಕಾಪರ್ ಎರಡೂ ಸಿಕ್ಕತ್ತೆ. ಅಮ್ಮ ಇದು ಪಾವ್ ಸೇರು ನಮ್ಮ ಬರುತ್ತೆ. ಹಾಂ 3 ಪೀಸ್ ಸೆಟ್ ಬರುತ್ತೆ. ಇದು ಕಾಪರ್ ಪಂಚ್ ಪಾತ್ರ. ಆಮೇಲೆ ಇದು ಡಿಸೈನ್ ಸ್ವಲ್ಪ ಬೇರೆ ಬರುತ್ತೆ. ಇದು ಪಂಚ್ ಶೇಪ್ ಬೇರೆ ಇದೆ. ಶೇಪ್ ಬೇರೆ. ಫಿಫ್ತ್ ಫ್ಲೋರ್ ಕಲೆಕ್ಷನ್ಸ್ ಇದು. ಇದು ಪ್ಯೂರ್ ಹಿತ್ತಾಳೆ ಮುಂದೆ ಬರಬೇಕು. ಒಳಗಡೆ ಕಲೆ ಇದೆ. ಓಕೆ. ಶೇಪ್ ಬೇರೆ ಬೇರೆ. ಕಾಪರ್ ಇದೆ, ಬ್ರಾಸ್ ಇದೆ. ಹೂವಿನ ಬೂಟಿ ನೋಡಿ ಇದು. ಹೂವಿನ ಬುಟ್ಟಿಯಲ್ಲಿ ಡಿಸೈನ್ಗಳು ಬೇರೆ ಬೇರೆ ಬರುತ್ತೆ. 3-4 ಡಿಸೈನ್ ಬರುತ್ತೆ ನೋಡಿ. ಇದು ಹೆವಿ ಇದೆ, ಇದು ಲೈಟ್ ವೇಟ್ ಇದೆ, ಎರಡು ಇದೆ. ಟಿಫಿನ್ ಬಾಕ್ಸ್ ಬಾ ನೋಡಿ, ಒಳಗಡೆ ಕಲೆ ಇದೆ. ನೀರು ಗ್ಲಾಸ್ ಬಾ ಡಿಸೈನ್ ಇರೋದು. ಅಮ್ಮ ಸ್ವಲ್ಪ ಡಿಸೈನ್ ಇದೆ ನೋಡಿ. ಆಮೇಲೆ ಇದು ದೇವ್ರಿಗೆ ದೊಡ್ಡದು ಕಳ್ಸಕ್ಕೆ ಅದಮ್ಮ. ಇದು ಮಸಾಲ ಬಾಕ್ಸು 6 ಇದೆ. ಗಿಫ್ಟಿಂಗ್ಗೆ ಡಿಸೈನ್ ಇದೆ. ಅದರಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತಲ್ವಾ? ಹಾಂ ಸಿಕ್ಕಿದೆ ನೋಡಿ ತೋರಿಸ್ತೇನೆ. ಇದು ನೋಡಿ ಮಾ, ಒಳಗಡೆ ಕಲೆ ಇದೆ ನೋಡಿ ಮಾ. ಪುಟ್ಟ ಸೈಜ್ ಅಲ್ಲ? ಹಾಂ ಪುಟ್ಟಿದೆ. ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ. ಓಕೆ. ಆಮೇಲೆ ಇದು ನೋಡಿ ಮಾ, ಇಡ್ಲಿ ಕುಕ್ಕರ. ಪ್ಯೂರ್ ಹಿತ್ತಾಳೆ ಮಾ ನೋಡಿ, ಒಳಗಡೆ ಕಲೆ ಇದೆ. ಇದು ಕಲೆ ಎಲ್ಲ ಹಾಕಿದೆ. ಸ್ಟ್ಯಾಂಡ್ಗೂ ಕೂಡ ಕಲೆ ಆಗಿದೆ. ಹ್ಞೂ ಮಾ. ಓಕೆ. ಸೈಜ್ ಸಿಗುತ್ತೆ? ಇದು ಒಂದೇ ಸೈಜ್ ಇರುತ್ತೆ? ಒಂದೇ ಸೈಜ್ ಸಿಗುತ್ತೆ. ಒಂದು ಸೈಜ್ ಇರುತ್ತೆ. 4 ಪ್ಲೇಟ್ ಇದೆ ಒಳಗಡೆ ಇಡ್ಲಿ ಕುಕ್ಕರಲ್ಲಿ. ಹಾಂ ಮಾ. ಸದ್ಯಕ್ಕೆ ಒಂದು ಸೈಜ್ ಇದೆ. ಎಲ್ಲರಿಗೂ ಕೂಡ ನಿಮಗೆ ಕಲಾಯಿ ಕೂಡ ಮಾಡಿರ್ಬೋದು. ಸೊ ಕಲಾಯಿ ಹೋದ್ಮೇಲೆ ಮತ್ತೆ ಕಲಾಯಿ ಮಾಡಿ ಯೂಸ್ ಮಾಡ್ಕೋಬೋದು. ಓಕೆ. ಜ್ಯುವೆಲ್ರಿ. ಓಕೆ. ಸೊ ಮದುವೆ ಮನೆಯಲ್ಲೆಲ್ಲ ಹಾಕೋದಕ್ಕೆ ನೀರು ಹಾಕೋದು ಚೆನ್ನಾಗಿರುತ್ತೆ. ಅರಿಶಿನ ಶಾಸ್ತ್ರ. ಹಾಂ. ಆಮೇಲೆ ಇದು ಕಳಸೆ ನೋಡಿ, ಇದು ನೀರಿಗೆ ಕಳಸೆ. ಡಿಫ್ರೆಂಟ್ ಶೇಪ್ಸ್. 2 ಶೇಪ್ ಇದೆ. ಓಕೆ. ಡಿಸೈನ್ ಚೇಂಜಸ್. ಡಿಸೈನ್ ಸೈಜ್. ಇದು ನೀರಿಗೆ ಪಿಜ್ಜಿಂದಳು ಬರುತ್ತೆ. ಪೈಪ್ ಬರುತ್ತೆ. ಪೈಪ್ ಬರುತ್ತೆ. ಟ್ಯಾಪ್ ಬರುತ್ತೆ. ಓಕೆ. ಪ್ಯೂರ್ ಕಾಪರ್ 100%. ಸೈಜ್ ಸಿಗುತ್ತಲ್ವಾ? ಎಲ್ಲ ಸೈಜ್ ಸಿಗುತ್ತೆ. ಮಸಾಲ ಬಾಕ್ಸ್. ಹಿತ್ತಾಳೆ ಮಸಾಲ ಬಾಕ್ಸಸ್. ಹ್ಞೂ. ಓಕೆ. ಓಕೆ. ಇದು ಕಾಪರ್ ಬೀಡ್ ಇಷ್ಟೇಲಮ್ಮ ಹುಟ್ಟಿತ್ತು. ಫುಲ್ ಸೆಟ್. ಓಕೆ. ಔಟರ್ ಲೇಯರ್ ಕಾಪರ್ ಇದೆ. ಹಾಂ. ಫುಲ್ ತಾಳಿ ಸೆಟ್. ಫುಲ್ ಚಾಟಿ ಸೆಟ್. ದೇವಸ್ಥಾನಕ್ಕೆ ಓಕೆ. ಸೈಜ್ ಚಿಕ್ಕದು ಬೇಗ ರೆಡಿ ಇದೆ, ದೊಡ್ಡದು ಬೇಗ ರೆಡಿ ಇದೆ. ಓಕೆ. ಓಕೆ. ತುಂಬ ನೀರಿಗೆ ಇತ್ತಾಳೆ. ಜಗ್. ಆಮೇಲೆ ಇದು ಗ್ಲಾಸಸ್ 6 ಗ್ಲಾಸ್ ಸಿಕ್ಕತ್ತೆ. ಹೆವಿ ಇದೆ. ಸೇಮ್ ಡಿಸೈನ್ ಸ್ವಲ್ಪ ಹೆವಿ ಇದೆ. ಚೆನ್ನಾಗಿದೆ ನೋಡಿ. ಸ್ವಲ್ಪ ಯೂನಿಕ್ ಪೀಸ್ ಅಂತಲೇ ಹೇಳ್ಬೋದು. ಹಾಂ. ಈ ಥರ ಸೆಟ್ ಬರುತ್ತೆ. ಸೆಟ್ ಬರುತ್ತೆ. ಓಕೆ. ಪ್ಯೂರ್ ಹಿತ್ತಾಳೆ ಕಾಪರಿ ಬರುತ್ತೆ, ಹಿತ್ತಾಳೆ ಬರುತ್ತೆ, ಎರಡು ಬರುತ್ತೆ. ಸೈಜ್ ಚಿಕ್ಕದು ದೊಡ್ಡದೆಲ್ಲ ಇದೆ. ಆಮೇಲೆ ಇದು ಮಗ್ ಇದೆ ಮಾಡಿದೆ ನೀರಿಗೆ ಕಾಪರ್ಗೆ. ಇದು ನೋಡಿ ಬಾಣಲೆ ಇದೆ. ಇದು ದೋಸೆ ತವೆ ಇದೆ ಮಾಡಿ ಚಪಾತಿಗೆ. ಆಮೇಲೆ ಇದು ಕಾಪರ್ ದಿ ಬಾಟಲ್. ಸೌಟ, ನೀರು ಗ್ಲಾಸ್, ಹಿತ್ತಾಳೆ. ಆಮೇಲೆ ಡಿಸೈನ್ ನೋಡಿ ಮಾ, ಇದು ಸ್ಟ್ಯಾಂಡ್ ಎಲ್ಲ ಬೇರೆ ಬೇರೆ ಮಾಡಲ್ ಬರುತ್ತೆ. ನೋಡಿ ಇದು 5 ಸೆಟ್ ಬರುತ್ತೆ. ಅಮ್ಮ ಇದು ನೀರಿಗೆ ಲೋಟ ನೋಡಿ, ಇದು ಡಿಸೈನ್ ಇದೆ, ಚೆನ್ನಾಗಿದೆ ನೋಡಿ. ಓಕೆ. ಇದು ಗ್ಲಾಸ್ ಇದೆ ನೀರಿಗೆ. ಬಕೆಟ್ ಚಿಕ್ಕದು ನೋಡ್ರಿ, ಇಷ್ಟೆಲ್ಲ ವಿತ್ ಕಾಪರ. ಓಕೆ. ಫ್ರೈ ಬರ್ತೀವಿ. ಪ್ಯಾನ್ ಕೂಡ ಬರುತ್ತೆ. ಓಕೆ.
ಹಾಟ್ ಬಾಕ್ಸ್ ಥರ ಬರುತ್ತಾ? ಹ್ಞೂ ಮಾ ಸರ್ವಿಂಗ್ಗೆ. ಓಕೆ ಟೀಕೆ ವಿತ್ ಲಿಡ್ ಇರೋದು. ಓಕೆ. ಕಾಪರ್ ಇದು ಈ ತಾಳೆ ಪ್ಯೂರ್ ಕಾಪರ್, ಇದು ವಿತ್ ಇಷ್ಟೆಲ್ಲ ಕಾಪರ್. ಕಾಪರ್ಗೆ ಸ್ಟೀಲ್ ಕೋಟಿಂಗ್ ಹ್ಞೂ ಮಾ ಕಾಪರ್. ಹ್ಞೂ ಮಾ ಈ ಮಸಾಲ ಬಾಕ್ಸ್ ನೋಡಿದ ಚಿಕ್ಕದು ನೋಡ್ರಿ, ಇದು ಸ್ವಲ್ಪ ಬಿಗ್ ಸೈಜ್ ಇದೆ. ಹಾಂ ವಿತ್ ಗ್ಲಾಸ್ ಇಲ್ಲ ಡಿಸೈನ್ ಬೇಕಾದ್ರೆ ಇದೆ ನೋಡಿ ಬಾ. ಓಕೆ. ಬೇರೆ ಡಿಸೈನಲ್ಲಿ. ಓಕೆ. ಲೋಟ ನೀರಿಗೆ ಬಾ. ಚೆನ್ನಾಗಿದೆ. ಅದಷ್ಟು ತೊಗೊಂಡ್ಬಿಡಿ. ಹಾಂ ಕಾಪರಲ್ಲಿ ಇರೋದು. ಪ್ಯೂರ್ ಕಾಪರ್ ಇದೆ ಮಾ. 3 ಶರ್ಟ್ ಇದೆ. ಓಕೆ. ಸೈಜಸ್ ಸಿಗುತ್ತೆ. ಹಾಂ ಎಲ್ಲ ಸೈಜ್ ಸಿಗುತ್ತೆ. ಈ ಥರ ಸೈಜ್ ಸಿಗುತ್ತೆ. ಹ್ಞೂ ಮಾ ಇದು ಪರೇ ಮಾಡಬೇಕು. ದೊಡ್ಡದು ಬಾಂಡೆ. ಓಕೆ. ಕಡೆಯಲ್ಲಿ ದೊಡ್ಡ ಸೈಜ್. ಹಾಂ ಮಾ ಆಮೇಲೆ ಇದು ಫ್ರೈ ಲಿಡ್ ಇದೆ ಬಿಟ್ಟು. ವಿತ್ ಲಿಡ್ ಬರುತ್ತೆ. ಹ್ಞೂ ಮಾ ಆಮೇಲೆ ಇದು ಮಾ ಹೆವಿ ಇದೆ. ಕಲೈ ಮಾಡಿ ಕಲೆ ಮಾಡಿದ್ದಿಲ್ಲಮ್ಮ. ಓಕೆ. ಚೆನ್ನಾಗಿದೆ. ವಿತ್ ಕಲೆ ಇದೆ. ವಿತ್ ಲೀಡ್ ಬರುತ್ತೆ. ಸರ್ವಿಂಗ್ ಬೌಲಲ್ಲೇ ದೊಡ್ಡ ಸೈಜ್ ಅಲ್ಲ? ಹಾಂ ಸರಿ. ಹೆವಿ ಸೈಜ್. ಇದು ಹೆವಿಯಲ್ಲಿ ಕಡ ಇದೆ. ದೇವಸ್ಥಾನಗಳಲ್ಲಿ ಹಾಂ ಮಾ ಓಕೆ ಯೂಸ್ ಮಾಡ್ತಾರಲ್ಲ ಗಂಟೆ ಸೌಂಡ್ಗೆ, ಅದಕ್ಕೆ ಆರತಿ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದು ಕೂಡ ಸಿಗುತ್ತೆ. ಈ ಫ್ಲೋರ್ ಫುಲ್ ಇದೆ ಐಟಮ್ಸ್ ಇದೆ ನೋಡಿ. ಎಲ್ಲ ಬಾಕ್ಸ್ ಪ್ಯಾಕಿಂಗು ಬರುತ್ತೆ ಈ ಥರ. ಇವ್ರು ತೋರಿಸ್ತಿರೋ ಐಟಮ್ ಕೂಡ ಇನ್ನೂ ತುಂಬ ಇದೆ. ಸೈಜಸಲ್ಲೂ ಸಿಗುತ್ತೆ ಈ ಥರ. ಕಿಚನ್ ಯುಟೆನ್ಸಿಲ್ಸ್ ಎಲ್ಲ ಜಾಸ್ತಿ ಇದೆ ಇಲ್ಲಿ.